ಒಂದು ದೊಡ್ಡ ಹಡಗಿನಲ್ಲಿ ಅಪಾರವಾದ ಚಿನ್ನದ ಒಂದು ಖಜಾನೆಯನ್ನ ಸಾಗಿಸಿರ್ತಾರೆ. ಬಟ್ ಆದ್ರೆ ಕೆಲವು ಕಾರಣಗಳಿಂದ ದೊಡ್ಡದಾದ ಹಡಗು ನೀರಿನ ಒಳಗಡೆಗಾಗಿನೇ ಮುಳುಗೋಗುತ್ತೆ. ಆ ನಂತರ ಹಲವಾರು ವರ್ಷಗಳು ಕಳಿಬೇಕಾದ್ರೆ ನಿಧಿ ಸಮುದ್ರದ ಒಳಗಡೆ ಅಡಗೋಗಿದೆ ಅನ್ನೋದು ಒಂದು ತಂಡಕ್ಕೆ ಗೊತ್ತಾಗ್ಬೇಕಾದ್ರೆ ಆ ಖಜಾನೆಯನ್ನ ನಾವು ಪಡ್ಕೋಬೇಕು ಅನ್ನೋದಾಗಿ ಸಮುದ್ರದ ಒಳಗಡೆ ಬರ್ತಾರೆ. ಆದ್ರೆ ಅವರಿಗೆ ಒಂದು ಸ್ವಲ್ಪ ಕೂಡ ಐಡಿಯಾನೇ ಇರೋದಿಲ್ಲ. ಸಾವಿರಾರು ಆತ್ಮಗಳು ಅಪಾರವಾದ ನಿಧಿಯನ್ನ ರಕ್ಷಣೆ ಮಾಡ್ತಾ ಇದಾವೆ ಅನ್ನೋದಾಗಿ. ಸೊ ಈ ವಿಷಯ ಗೊತ್ತಿಲ್ಲದೆ ಆ ನಿಧಿಯನ್ನ ತರೋದಿಕ್ಕಾಗಿ ಆ ಜಾಗಕ್ಕಾಗಿನೇ ಬಂದು ಸಿಕ್ಕಾಕೊಂಡ್ಬಿಡ್ತಾರೆ. ಆ ನಂತರ ಇವರ ಜೊತೆ ಏನಾಗುತ್ತೆ, ಆ ನಿಧಿಯನ್ನ ಪಡ್ಕೊಂಡು ಹೊರಗಡೆಗಾಗಿ ಬರ್ತಾರಾ ಅಥವಾ ಆತ್ಮಗಳು ಇವರನ್ನ ಬಲಿಯನ್ನಾಗಿ ತಗೊಂಡ್ಬಿಡ್ತಾವ ಅನ್ನುವ ಒಂದು ಕ್ರೇಜಿ ಮೂವಿಯನ್ನೇ ನೋಡ್ತಾ ಇದೀವಿ. ಅಂದಾಗೆ ಮೂವಿ ಹೆಸರು ಬಂದು ಗೋಸ್ಟ್ ಶಿಪ್ ಅಂತ. ಸೊ ವಿಡಿಯೋ ಮಾತ್ರ ಸಖತ್ತಾಗಿದೆ. ಸೊ ಸ್ಕಿಪನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಮ್ಮ ಇವತ್ತಿನ ಕತೆ ಶುರುವಾಗೋದು 1962ರಲ್ಲಿ. ಅಂಡ್ ಇವಾಗ ನಮ್ಗೆ ಸಮುದ್ರದ ಒಳಗಡೆ ಇರುವ ಒಂದು ಲಕ್ಸುರಿಯಾದ ಶಿಪ್ ಅನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇದು ನೋಡೋದಕ್ಕೆ ಕೂಡ ಒಂದು ದೊಡ್ಡದಾಗಿರುವ ಶಿಪ್ ಏನೇ ಆಗಿರುತ್ತೆ. ಇನ್ನು ಈ ಶಿಪ್ ನ ಒಳಗಡೆ ನೋಡೋದಾದ್ರೆ ತುಂಬಾನೇ ರಿಚ್ ಆಗಿರುವ ಪರ್ಸನ್ ಗಳು ಪಾರ್ಟಿಯನ್ನ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ. ಸೊ ಇದೆಲ್ಲದ್ರ ನಡುವೆ ಕೇಟಿ ಅನ್ನುವ ಒಂದು ಚಿಕ್ಕ ಹುಡುಗಿ ಕುಳಿತಿರೋದನ್ನ ನಾವು ನೋಡ್ತೀವಿ. ಪಾಪ ಇವಳಿಗೆ ಪಾರ್ಟಿಯನ್ನ ಕಂಡ್ರೆ ಬೋರ್ ಆಗಿದೆ ಅನ್ಸುತ್ತೆ. ಸೊ ಸೈಲೆಂಟ್ ಆಗಿನೇ ಕುಳಿತಿದ್ದಾಳೆ. ಅಂಡ್ ಇವಳ ಕೈಯಲ್ಲವೇ ಕೂಡ ಒಂದು ಪಜಲ್ ಅನ್ನ ಇಟ್ಕೊಂಡು ಅದನ್ನ ಸಾಲ್ವ್ ಅನ್ನ ಮಾಡಿ ಕುಳಿತಿರ್ತಾಳೆ. ಬಟ್ ಆದ್ರೆ ಇದನ್ನ ನೋಡುವಂತಹ ಈ ಶಿಪ್ ನ ಕ್ಯಾಪ್ಟನ್ ನಮ್ಮ ಕೇಟಿ ಅವಳ ಹತ್ರಕ್ಕಾಗಿನೇ ಬಂದು ಇವಳನ್ನ ಖುಷಿ ಪಡಿಸೋಣ, ಡ್ಯಾನ್ಸ್ ಅನ್ನ ಮಾಡಿಸೋಣ ಅಂತ ಡ್ಯಾನ್ಸ್ ಅನ್ನ ಮಾಡಿಸ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಒಂದು ಕಂಟ್ರೋಲ್ ರೂಮ್ ಅನ್ನ ನಮ್ಗೆ ತೋರಿಸ್ಬೇಕಾದ್ರೆ ಒಬ್ಬ ಮಿಸ್ಟೀರಿಯಸ್ ಆದ ವ್ಯಕ್ತಿ ಏನೋ ಮಾಡೋದಾಗಿನೇ ತೋರಿಸ್ತಾರೆ. ಅಂದ್ರೆ ಒಂದು ಗೇರ್ ಲಿವರ್ ಅನ್ನ ಮೇಲಕ್ಕಾಗಿನೇ ತೊಳ್ಬೇಕಾದ್ರೆ ತುಂಬಾನೇ ಶಾರ್ಪ್ ಆಗಿರುವಂತಹ ವೈಯರು ಟೈಟ್ ಆಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಈ ವೈಯರು ಎಷ್ಟರ ಮಟ್ಟಿಗೆ ಶಾರ್ಪ್ ಆಗಿರ್ತಾ ಇದೆ ಅಂದ್ರೆ ಅದು ಹೋಗುವ ಸ್ಪೀಡಿಗೆ ಇವಾಗ ಒಂದು ಹಾಲ್ ನಲ್ಲಿ ಎಲ್ಲಾ ರಿಚ್ ಆದ ಪರ್ಸನ್ ಗಳು ಡ್ಯಾನ್ಸ್ ಅನ್ನ ಮಾಡ್ತಿದ್ರು ಅಲ್ವಾ. ಸೊ ಆ ಎಲ್ಲಾ ಜನಗಳನ್ನ ಒಂದೇ ಬಾರಿಗೆ 2 ಭಾಗವನ್ನಾಗಿ ಕಟ್ ಮಾಡಿ ಬಿಸಾಕುತ್ತೆ. ಅಂದ್ರೆ ಪಾರ್ಟಿ ಹಾಲ್ ನಲ್ಲಿ ಇರ್ತಾ ಇದ್ದ ಎಲ್ಲಾ ಮೆಂಬರ್ ಗಳಿವೆ ತುಂಬಾನೇ ಭಯಂಕರವಾಗಿನೇ ಸಾವನ್ನಪ್ತಾರೆ. ಬಟ್ ಆದ್ರೆ ಇನ್ನವೇ ಸೇಫ್ ಆಗಿ ಉಳ್ದಿರ್ತಾ ಇರೋದು ಅಂದ್ರೆ ನಮ್ಮ ಕೇಟಿ ಮಾತ್ರನೇ. ಯಾಕಂದ್ರೆ ಅವಳು ಹೈಟಿನಲ್ಲಿ ತುಂಬಾನೇ ಕುಳ್ಳುತ್ತಿರೋದ್ರಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ. ನಂತರ ನಮ್ಮ ಕೇಟಿ ತಲೆಯನ್ನೇ ಎತ್ತಿ ನಮ್ಮ ಕ್ಯಾಪ್ಟನ್ ಅವನನ್ನ ನೋಡ್ಬೇಕಾದ್ರೆ ಅವನ ತಲೆನವೇ ಕೂಡ 2 ಪೀಸ್ ಆಗಿ ಕಟ್ಟಾಗಿರುತ್ತೆ. ಅಷ್ಟೇ ಇದನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಹುಡುಗಿಗೆ ತುಂಬಾನೇ ಭಯವಾಗಿ ಕೂಗಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಹಲವಾರು ವರ್ಷಗಳ ನಂತರವಾಗಿನೇ ತೋರಿಸ್ತಾರೆ. ಅಂಡ್ ಇವಾಗ ನಮ್ಗೆ ಸಮುದ್ರದ ಒಳಗಡೆ ಕೆಲಸವನ್ನ ಮಾಡುವ ಒಂದು ಟೀಮ್ ಅನ್ನ ತೋರಿಸ್ತಾರೆ. ಅಂದ್ರೆ ಕೆಲವೊಂದಷ್ಟು ಶಿಪ್ ಗಳು ಸಮುದ್ರದ ಒಳಗಡೆ ಕೆಟ್ಟೋಗಿ ನಿಂತೋಗ್ಬಿಟ್ಟಿರ್ತಾವೆ ಅಲ್ವಾ. ಸೊ ಅವುಗಳನ್ನ ರೆಸ್ಕ್ಯೂವನ್ನ ಮಾಡಿ ಹೊರಗಡೆಗೆ ಕರ್ಕೊಂಡು ಬರುವ ಕೆಲಸವನ್ನ ಮಾಡಿ ಬರ್ತಾ ಇದ್ದಾರೆ. ಸೊ ಇವಾಗ್ಲೇ ಕೂಡ ಒಂದು ಬೋಟು ಅದೇ ರೀತಿಯಾಗಿ ಕೆಟ್ಟೋಗಿರ್ಬೇಕಾದ್ರೆ ನಮ್ಮ ಟೀಮಿನವರು ತುಂಬಾನೇ ಕಷ್ಟವನ್ನ ಪಟ್ಟು ಆ ಬೋಟ್ ಅನ್ನ ರೆಸ್ಕ್ಯೂವನ್ನ ಮಾಡ್ತಿದ್ದಾರೆ. ಈ ರೀತಿ ಬೋಟ್ ಗಳನ್ನ ರೆಸ್ಕ್ಯೂ ಮಾಡೋದ್ರಿಂದ ಒಂದಷ್ಟು ದೊಡ್ಡ ಮೊತ್ತದ ಹಣವನ್ನ ಇವರಿಗೆ ಕೊಡಲಾಗುತ್ತೆ. ಸೊ ಅದೇ ರೀತಿಯಾಗಿ ಇವಾಗ್ಲೇ ಕೂಡ ಒಂದು ಬೋಟ್ ಅನ್ನ ರೆಸ್ಕ್ಯೂ ಮಾಡ್ಬೇಕಾದ್ರೆ ತುಂಬಾನೇ ಹಣವನ್ನ ನಮ್ಮ ಟೀಮಿನವರಿಗೆನೆ ಕೊಡ್ತಾರೆ. ಸೊ ಹಣ ಬಂದಿದೆ ಅಂದ್ರೆ ಪಾರ್ಟಿ ಪಬ್ಬು ಅಂತ ಎಂಜಾಯ್ ಅನ್ನ ಮಾಡ್ಬೇಕು ಅಲ್ವಾ. ಸೊ ಅದೇ ರೀತಿಯಾಗಿ ಒಂದು ಪಾರ್ಟಿ ಹಾಲ್ಗೆ ಬಂದು ಸೆಲೆಬ್ರೇಟ್ ಅನ್ನ ಮಾಡ್ತಿರ್ತಾರೆ. ಆಕ್ಚುಲಿ ನಮ್ಮ ಗ್ಯಾಂಗಿನಲ್ಲಿ ಹೇಳ್ಬೇಕು ಅಂದ್ರೆ ಟೋಟಲ್ ಆಗಿ 6 ಜನ ಇದ್ದಾರೆ. ಅದ್ರಲ್ಲಿ ಆಪ್ಸ್ ಅನ್ನುವ ಒಂದೇ ಒಂದು ಹುಡುಗಿ ಇದ್ದಾಳೆ. ಇನ್ನು ಮಿಕ್ಕಿರುವ 5 ಜನರು ಹುಡುಗರು. ಅದು ಅಲ್ಲದೆ ಇವರ ಟೀಮ್ ಅನ್ನ ಹ್ಯಾಂಡಲ್ ಮಾಡೋದಕ್ಕಾಗಿ ಒಬ್ಬ ಕ್ಯಾಪ್ಟನ್ ಕೂಡ ಇದ್ದಾನೆ. ಅಂಡ್ ಇವಾಗ ಪಾರ್ಟಿಯನ್ನ ಮಾಡ್ಕೊಂಡು ಇವತ್ತು ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡಿದ್ವಿ ಅಂತ ಎಂಜಾಯ್ ಅನ್ನ ಮಾಡ್ತಿರ್ತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಜಾಕ್ ಅನ್ನುವ ವ್ಯಕ್ತಿ ಇವರ ಮಧ್ಯಕ್ಕಾಗಿನೇ ಎಂಟ್ರಿ ಕೊಡ್ತಾನೆ. ಸರ್, ನಾನ್ ಬಂದು ಒಬ್ಬ ವೆದರ್ ಮ್ಯಾನ್ ಆಗಿ ವರ್ಕ್ ಅನ್ನ ಮಾಡ್ತಾ ಇದ್ದೀನಿ. ಸೊ ನಾನು ತುಂಬಾನೇ ರಿಸರ್ಚ್ ಅನ್ನ ಮಾಡಿ ಹಳೆ ಕಾಲದಲ್ಲಿ ಕಳೆದು ಹೋಗಿರುವ ಒಂದು ದೊಡ್ಡ ಶಿಪ್ ಅನ್ನ ಹುಡುಕಿದ್ದೀನಿ. ಒಂದ್ ವೇಳೆ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡಿ ಆ ಶಿಪ್ ಏನಾದ್ರೂ ಹುಡುಕ್ಬಿಟ್ರೆ ಆ ಶಿಪ್ ನ ಮೇಲೆ ಪೂರ್ತಿ ಅಧಿಕಾರ ನಮ್ಮದಾಗಿನೇ ಬದಲಾಗುತ್ತೆ. ಈ ಮಾತನ್ನ ನಾನು ಏನಕ್ಕಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಅದ್ರ ಒಳಗಡೆ ಅಪಾರವಾದ ಚಿನ್ನ, ಬೆಳ್ಳಿ, ವಜ್ರವೆಲ್ಲ ತುಂಬಿರ್ತಾ ಇದೆಯಂತೆ. ಸೊ ಅದೇ ಕಾರಣಕ್ಕೆ ಶಿಪ್ ಅನ್ನ ಹುಡ್ಕೋದಿಕ್ಕೆ ನಿಮ್ಮ ಹತ್ರ ಹೆಲ್ಪ್ ಅನ್ನ ಕೇಳ್ತಾ ಇದ್ದೀನಿ ಅನ್ನೋದಾಗಿನೇ ಕೇಳ್ಕೊತಾನೆ. ಅಂಡ್ ಅದು ಅಲ್ಲದೆ ಆ ಶಿಪ್ ನ ಒಳಗಡೆ ಏನೇ ಸಿಕ್ಕಿದ್ರೆ ಕೂಡ ಅದ್ರಲ್ಲಿ ಕೇವಲ ನನ್ಗೆ 20% ಅನ್ನ ಕೊಟ್ರೆ ಸಾಕು ಅನ್ನೋದಾಗಿನೇ ಕೇಳ್ಕೊತಾನೆ. ಅಂಡ್ ಈ ವಿಷಯವನ್ನ ಕೇಳುವ ನಮ್ಮ ಕ್ಯಾಪ್ಟನ್ ನಮ್ಮ ಟೀಮ್ ಅವರ ಜೊತೆ ಮಾತಾಡ್ಬೇಕು ಅಂತ ಟೈಮ್ ಅನ್ನ ತಗೋತಾನೆ. ಅಂಡ್ ಅದೇ ರೀತಿಯಾಗಿ ಕೆಲಸವನ್ನ ಮಾಡೋಣ ಅಂತ ನಮ್ಮ ಟೀಮಿನ ಮೆಂಬರ್ ಗಳ ಹತ್ರವಾಗಿ ಕೇಳ್ಬೇಕಾದ್ರೆ ನಮ್ಮ ಟೀಮಿನವರು ನಾವು ಆಲ್ರೆಡಿ ಕೆಲಸವನ್ನ ಮಾಡಿ ಬರ್ತಾ ಇದೀವಿ ಅಲ್ವಾ. ಸೊ ಇದರಿಂದ ಬರುವ ಹಣನೇ ಹೆಚ್ಚಾಗಿದೆ ಅನ್ನೋದಾಗಿನೇ ಹೇಳ್ಕೊತಿರ್ತಾರೆ. ಬಟ್ ಆದ್ರೆ ನಮ್ಮ ಕ್ಯಾಪ್ಟನ್ ಸ್ವಲ್ಪ ಅರ್ಥ ಮಾಡ್ಸೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾನೆ. ನೋಡಿ, ಆ ಶಿಪ್ ನ ಒಳಗಡೆ ಅಪಾರವಾದ ನಿಧಿ ಇದೆ ಅಂತ ಅವನು ಹೇಳ್ತಾ ಇದ್ದಾನೆ. ಒಂದ್ ವೇಳೆ ಆ ನಿಧಿ ಏನಾದ್ರೂ ನಮ್ಮ ಕೈಗೆ ಸಿಕ್ಕರೆ ಅದನ್ನ 6 ಭಾಗಗಳಾಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಆ ರೀತಿ ಖಜಾನೆ ಏನಾದ್ರೂ ನಮ್ಮ ಕೈಗೆ ಸಿಕ್ಕಿದ್ರೆ ನಮ್ಮ ಲೈಫ್ ಏನೇ ಸೆಟಲ್ ಆಗ್ಬಿಡುತ್ತೆ. ಸೊ ಎಲ್ಲರೂ ತುಂಬಾನೇ ಯೋಚನೆ ಮಾಡಿ ಅಂತ ಹೇಳ್ಕೋಬೇಕಾದ್ರೆ
ಮೊದ್ಲು ನಮ್ಮ ಟೀಮಿನವ್ರು ಬೇಡ ಅನ್ನೋದಾಗಿನೇ ಹೇಳ್ಕೊತಿರ್ತಾರೆ. ಬಟ್ ಆದ್ರೆ ಫೈನಲ್ ಆಗಿ ಸರಿ ಓಕೆ ಅನ್ನೋದಾಗಿನೇ ಒಪ್ಕೋತಾರೆ. ನಂತರ ನಮ್ಮ ಕ್ಯಾಪ್ಟನ್ ಆ ಜಾಕನ್ನ ಕರೆದು, ನೋಡಪ್ಪ ಶಿಪ್ ನ ಬಗ್ಗೆ ನೀನು ರಿಸರ್ಚ್ ಅನ್ನೇನೋ ಸೈಲೆಂಟ್ ಆಗಿ ತಂದು ಕೊಟ್ಟಿದ್ಯಾ, ಬಟ್ ಆದ್ರೆ ಅದನ್ನ ಹುಡುಗಿ ಅದ್ರ ಒಳಗಡೆ ಇರುವ ನಿಧಿಯನ್ನ ಹುಡುಗಿ ತುಂಬಾನೇ ಕಷ್ಟವನ್ನ ಪಡ್ಬೇಕಿರೋದು ನಾವು. ಸೊ ನಿನ್ಗೆ 20% ಅನ್ನ ಕೊಡೋದಿಕ್ಕೆ ಆಗಲ್ಲ, 10% ಅನ್ನ ಕೊಡ್ತೀವಿ ಅನ್ನೋದಾಗಿನೇ ಹೇಳ್ಬೇಕಾದ್ರೆ ಫೈನಲಿ ಜಾ ಕೂಡ ಸರಿ ಓಕೆ ಅಂತಾನೆ ಒಪ್ಕೋತಾನೆ. ಬಟ್ ಆದ್ರೆ ನಿಧಿಯನ್ನ ಹುಡುಗಿ ಅದನ್ನ ಶೇರ್ ಮಾಡೋ ವರ್ಗವೇ ನಿಮ್ಮ ಜೊತೆಯಾಗಿನೇ ನಾನು ಬರ್ತೀನಿ ಅಂತ ಹೇಳ್ಕೊತಾನೆ. ಸೊ ಇವಾಗ ನಮ್ಮ ಪೂರ್ತಿ ಆದ ಟೀಮ್ ಫೈನಲ್ ಆಗಿನೇ ನಿಧಿಯನ್ನ ಹುಡ್ಕೋದಿಕ್ಕಾಗಿ ರೆಡಿ ಆಗುತ್ತೆ. ಅಂಡ್ ಅದೇ ರೀತಿ ಒಂದು ಬೋಟ್ ಅನ್ನು ಕೂಡ ರೆಡಿಯನ್ನ ಮಾಡ್ಕೊಂಡು ಅಪಾರವಾದ ಚಿನ್ನವೆಲ್ಲ ತುಂಬಿರ್ತಾ ಇರುವ ಶಿಪ್ ಅನ್ನ ಹುಡಿಕೊಂಡೆ ಸಮುದ್ರದ ಒಳಗಡೆ ಬರ್ತಾರೆ. ಅಂಡ್ ಅದೇ ರೀತಿ ಲೊಕೇಶನ್ ಗೆ ಕೂಡ ಬಂದು ಅಲ್ಲಿ ನೋಡ್ತಿರ್ಬೇಕಾದ್ರೆ ಇವರ ರೆಡಾರ್ ನಲ್ಲಿ ಯಾವುದೇ ಶಿಪ್ ಇರೋದ್ರ ಬಗ್ಗೆ ಯಾವುದೇ ಡೀಟೇಲ್ಸ್ ಸಿಗ್ತಾನೆ ಇರೋದಿಲ್ಲ. ಯಾವ ರೀತಿ ಅಂದ್ರೆ ಆ ದೈತ್ಯಾಕಾರದ ಶಿಪ್ ಮಾಯವಾಗ್ಬಿಟ್ಟಿದೆ ಅನ್ನೋದಾಗಿನೇ ಅನ್ನಿಸ್ತಿರುತ್ತೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಧಾರಾಕಾರವಾದ ಮಳೆ, ಚಳಿ, ಗುಡುಗು ಎಲ್ಲ ಶುರುವಾಗುತ್ತೆ. ನಂತರ ಒಂದು ದೊಡ್ಡ ಗಾತ್ರದ ವಸ್ತು ಬಂದು ಇವರ ಬೋಟ್ ಅನ್ನ ಡ್ಯಾಶ್ ಮಾಡುತ್ತೆ. ಸೊ ನಮ್ಮ ಟೀಮಿನವರು ಏನಿರಬಹುದು ಅಂತ ಹೊರಗಡೆ ಬಂದು ನೋಡ್ಬೇಕಾದ್ರೆ ಅದೇ ಇವರು ಒಂದು ಪುರಾತನ ಕಾಲದ ಶಿಪ್ ಅನ್ನ ಹುಡಿಕೊಂಡು ಬಂದಿದ್ದಾರೆ ಅಲ್ವಾ, ಅದೇ ದೊಡ್ಡ ಶಿಪ್ ಅನ್ನ ಬಂದು ಇವರ ಬೋಟ್ ಗೆ ಡ್ಯಾಶ್ ಅನ್ನ ಮಾಡಿರ್ತಾ ಇದೆ. ಅಂಡ್ ಈ ದೈತ್ಯಾಕಾರದ ಶಿಪ್ ಬೇರೆ ಯಾವ್ದಿವೆ ಅಲ್ಲ, ಅದೇ ನಾವು ಓಪನಿಂಗ್ ಸೀನ್ ನಲ್ಲಿ ನೋಡ್ಬೇಕಾದ್ರೆ ಸಾವಿರಾರು ಜನ ಒಂದು ಶಿಪ್ ನ ಒಳಗಡೆ ತಿರುಗ್ಬಿಟ್ರು ಅಲ್ವಾ. ಅಂಡ್ ಅದ್ರಲ್ಲಿ ಕೇಟಿ ಅನ್ನುವ ಒಂದು ಚಿಕ್ಕ ಹುಡುಗಿ ಕೂಡ ಸಿಕ್ಕಾಕೊಂಡಿದ್ಲು ಅಲ್ವಾ, ಅದೇ ಶಿಪ್ ಅನ್ನ ಇವಾಗ ಇಬ್ರು ಹುಡುಕಿ ಬಂದಿರೋದು. ಅಂಡ್ ನಮ್ಮ ಕ್ಯಾಪ್ಟನ್ ಇವಾಗ ಈ ಬೋಟ್ ಅನ್ನ ನೋಡ್ಬೇಕಾದ್ರೆ 40 ವರ್ಷಗಳ ಹಿಂದೆ ಕಳೆದು ಹೋಗಿದ್ದ ದೊಡ್ಡ ಶಿಪ್ ಇದೇನೆ ಅನ್ನೋದಾಗಿನೇ ಹೇಳ್ಕೊತಾನೆ. ಸರಿ ಓಕೆ, ಇನ್ನು ನಾವು ತಡವನ್ನ ಮಾಡಬಾರ್ದು, ಒಳಗಡೆ ಹೋಗಿ ಎಲ್ಲವನ್ನ ಚೆಕ್ ಮಾಡೋಣ ಅಂತ ಒಂದು ಮೆಂಬರ್ ಅನ್ನ ಇವರ ಬೋಟ್ ನ ಒಳಗಡೆಗಾಗಿನೇ ನಿಲ್ಸಿ ಇನ್ನು ಮಿಕ್ಕಿರುವ ನಮ್ಮ ಪೂರ್ತಿ ಆದ ಟೀಮು ಆ ಶಿಪ್ ನ ಒಳಗಡೆಗೆ ಎಂಟ್ರಿಯನ್ನ ಕೊಡ್ತಾರೆ. ಆ ರೀತಿ ಒಳಗಡೆಗೆ ಬರ್ತಿದ್ದಾಗಿನೇ ನಮ್ಮ ಕ್ಯಾಟಿ ಅವಳ ಒಂದು ಪಜಲ್ ಇತ್ತು ಅಲ್ವಾ, ಆ ಪಜಲ್ ಆಟೋಮೆಟಿಕ್ ಆಗಿ ವೆಲ್ಕಮ್ ಅನ್ನೋದಾಗಿನೇ ಟರ್ನ್ ಆಗುತ್ತೆ. ಅಂದ್ರೆ ಯಾವುದೋ ಒಂದು ದುಷ್ಟ ಶಕ್ತಿ ಆ ಪಜಲ್ ಅನ್ನ ಕಂಟ್ರೋಲ್ ಅನ್ನ ಮಾಡ್ತಿದೆ. ಇನ್ನು ನಮ್ಮ ಟೀಮಿನವರು ಈ ಶಿಪ್ ಅನ್ನ ಎಲ್ಲ ಕಡೆ ನೋಡ್ಕೊಂಡು ಬರ್ತಿರ್ಬೇಕಾದ್ರೆ ನಮ್ಮ ಕ್ಯಾಪ್ಟನ್ ತುಂಬಾನೇ ವರ್ಷಗಳಿಂದ ಪಾಳು ಬಿದ್ದಿರೋದ್ರಿಂದ ಎಲ್ಲನೂ ಹಾಳಾಗಿದೆ ಅನ್ಸುತ್ತೆ. ಸೊ ತುಂಬಾನೇ ಕೇರ್ಫುಲ್ ಆಗಿನೇ ನೋಡ್ಕೊಂಡು ನಡೀರಿ ಅನ್ನೋದಾಗಿನೇ ಹೇಳ್ತಿರ್ತಾನೆ. ಸೊ ಅದೇ ರೀತಿಯಾಗಿ ಇವರು ಒಂದು ಫ್ಲೋರ್ ಅನ್ನ ಕ್ರಾಸ್ ಅನ್ನ ಮಾಡಿ ಬರ್ತಿರ್ಬೇಕಾದ್ರೆ ಇವರ ಟೀಮಿನಲ್ಲಿರುವ ಒಬ್ಬ ಮೆಂಬರು ನೆಲವನ್ನ ಕುಸ್ತು ಕೆಳಗಡೆಗಾಗಿನೇ ಬಿದ್ದೋಗ್ತಿರ್ತಾನೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಆಪ್ಸ್ ಆ ವ್ಯಕ್ತಿಯ ಕೈಯನ್ನ ಇಟ್ಕೊಂಡು ಕಾಪಾಡ್ತಾಳೆ. ಬಟ್ ಆದ್ರೆ ನಮ್ಮ ಆಪ್ಸ್ ಅವಳಿಗೆ ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನೇ ಕಾದಿರುತ್ತೆ. ಅಂದ್ರೆ 40 ವರ್ಷಗಳ ಹಿಂದೆ ಇದೇ ಬೋಟಿನಲ್ಲಿ ಸಿಕ್ಕಾಕೊಂಡಿದ್ದಂತಹ ನಮ್ಮ ಕ್ಯಾಟಿ ಇವಾಗ ಫೋಟ್ ಅಂತ ನಮ್ಮ ಆಪ್ಸ್ ಅವಳ ಕಣ್ಣಿಗೆನೆ ಕಾಣಿಸ್ತಾಳೆ. ಅರೆ ಶಿಪ್ ನ ಒಳಗಡೆ ಹುಡುಗಿ ಇರೋದಿಕ್ಕೆ ಹೇಗೆ ಸಾಧ್ಯ ಅಂತ ಅವಳು ಕನ್ಫ್ಯೂಷನ್ ಆಗಿ ನೋಡ್ತಿರ್ಬೇಕಾದ್ರೆ ಫಟ್ ಅಂತ ಆ ಕ್ಯಾಟಿ ಆ ಜಾಗದಿಂದಾನೇ ಮಾಯವಾಗ್ಬಿಡ್ತಾಳೆ. ಸೊ ಇದನ್ನ ನೋಡುವ ನಮ್ಮ ಆಪ್ಸ್ ಮೇ ಬಿ ನಮ್ಮ ಇಲ್ಯೂಷನ್ ಇರ್ಬೇಕು, ಇಮ್ಯಾಜಿನೇಷನ್ ಇರ್ಬೇಕು ಅಂತ ಸಮಾಧಾನವನ್ನ ಮಾಡ್ಕೋತಾಳೆ. ಅಂಡ್ ಅದೇ ರೀತಿಯಾಗಿ ಇವರು ಎಲ್ಲವನ್ನ ಸರ್ಚನೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಈ ಶಿಪ್ ನ ಒಳಗಡೆ ಒಂದು ಡಿಜಿಟಲ್ ವಾಚ್ ನಮ್ಮ ಟೀಮಿನವರ ಕೈಗೇನೆ ಸಿಗುತ್ತೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ಪೂರ್ತಿ ಆದ ಟೀಮೇನೆ ಒಂದು ಕ್ಷಣಕ್ಕೇನೆ ಶಾಕ್. ಯಾಕಂದ್ರೆ ಈ ಶಿಪ್ ಯಾವಾಗ ಕಳ್ದಾಗಿರ್ತಾ ಇದೆಯೋ ಆಗಿನ ಕಾಲದಲ್ಲಿ ಇಂಥ ಡಿಜಿಟಲ್ ವಾಚ್ ಇರೋದಿಲ್ಲ. ಸೊ ಇದನ್ನ ನೋಡುವಂತಹ ನಮ್ಮ ಕ್ಯಾಪ್ಟನ್ ಮೇ ಬಿ ನಮ್ಗಿಂತ ಮುಂಚೆ ಯಾರು ಇಲ್ಲಿಗೆ ಬಂದಿರ್ತಾ ಇದ್ದಾರೆ, ಮೇ ಬಿ ಅವರ ವಾಚ್ ಆಗಿರ್ಬಹುದು ಅಂತ ಹೇಳ್ಕೊತಾನೆ. ಸರಿ ಮಾರ್ನಿಂಗ್ ಆಗುವವರೆಗೆ ನಾವು ಇದೇ ಶಿಪ್ ನ ಒಳಗಡೆ ರೆಸ್ಟ್ ಅನ್ನ ತಗೊಳ್ಳೋಣ. ಅಂಡ್ ಮಾರ್ನಿಂಗ್ ಆಗ್ತಿದ್ದಾಗೇನೆ ಈ ಪೂರ್ತಿ ಆದ ಶಿಪ್ ಅನ್ನ ತಗೊಂಡು ಇಲ್ಲಿಂದ ಹೋಗ್ಬಿಡೋಣ ಅನ್ನೋದಾಗಿನೇ ಹೇಳ್ಕೊತಾನೆ. ಸರಿ ಓಕೆ ಅಂತ ನಮ್ಮ ಪೂರ್ತಿ ಆದ ಟೀಮು ಅವರ ಬೋಟ್ ಗೆ ವಾಪಸ್ ಬಂದು ರೆಸ್ಟ್ ಅನ್ನ ಮಾಡೋದಿಕ್ಕೆ ವಾಪಸ್ ಬಂದ್ಬಿಡ್ತಾರೆ. ಅಂಡ್ ಆ ರೀತಿ ಎಲ್ಲರೂ ಹಿಂತಿರುಗಿ ಇವರ ಬೋಟ್ ನ ಒಳಗಡೆ ಬರ್ಬೇಕಾದ್ರೆ ಜಾಕ್ 40 ವರ್ಷಗಳಿಂದ ಈ ಬೋಟು ಸಮುದ್ರದ ಮೇಲೆ ತೇಲೋದಿಕ್ಕೆ ಹೇಗೆ ಸಾಧ್ಯ, ಅಚಾನಕ್ ಆಗಿ ಜಾಗಕ್ಕೆ ಬರೋದಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ಬೇಕಾದ್ರೆ ಇದನ್ನ ಕೇಳುವಂತಹ ನಮ್ಮ ಲೀಡರ್ ಇದ್ರಲ್ಲಿ ಏನಿವೆ ಅಂತ ದೊಡ್ಡ ವಿಷಯ ಏನಿವೆ ಇಲ್ಲ. ಯಾಕಂದ್ರೆ ಇದೇ ರೀತಿಯಾಗಿ ವರ್ಲ್ಡ್ ವಾರ್ 2 ನ ಸಮಯದಲ್ಲಿ ಸಮುದ್ರಕ್ಕೆ ಬಂದಿದ್ದಂತಹ ಒಂದು ಹಡಗು ಯಾವುದೋ ಒಂದು ತೊಂದರೆಯಾಗಿ ಅದ್ರಲ್ಲಿರುವಂತಹ ಎಲ್ಲಾ ಪ್ಯಾಸೆಂಜರ್ ಗಳಿವೆ ತೀರಿ ಹೋಗ್ಬಿಟ್ರು. ಆ ನಂತರ ಆ ಶಿಪ್ ಒಂಟಿಯಾಗಿನೇ ಸಮುದ್ರದ ಒಳಗಡೆ ಟ್ರಾವೆಲ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೊಂಡಿತ್ತು. ನಂತರ ಇವಾಗಷ್ಟೇ ಕೆಲವು ವರ್ಷಗಳ ಹಿಂದೆ ಆ ಶಿಪ್ ಮತ್ತೆ ಸಿಕ್ಕಿದೆ. ಸೊ ಈ ಶಿಪ್ ಕೂಡ ಅದೇ ರೀತಿಯಾಗಿನೇ ನಮ್ಮ ಕೈ ಬಂದು ಸಿಕ್ಕಿರಬಹುದು ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ಇದನ್ನ ಕೇಳುವಂತಹ ನಮ್ಮ ಟೀಮಿನ ಮೆಂಬರ್ ಗಳು ಇದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ನೆಕ್ಸ್ಟ್ ಈ ಜಾಕು ನಮ್ಮ ಆಪ್ಸ್ ಅವಳ ಹತ್ರಕ್ಕಾಗಿನೇ ಬಂದು ಈ ಶಿಪ್ ನ ಹತ್ರಕ್ಕೆ ನಾವು ಯಾವಾಗಿಂದ ಬಂದು ಆವಾಗಿಂದ ನೋಡ್ತಾ ಇದ್ದೀನಿ, ಏನಕ್ಕೆ ನೀನು ಇಷ್ಟೊಂದು ಬೇಜಾರಿನಲ್ಲಿ ಇದ್ಯಾ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ನಮ್ಮ ಆಪ್ಸ್ ಅಂತ ದೊಡ್ಡ ಪ್ರಾಬ್ಲಮ್ ಏನಿವೆ ಇದ್ದಿರ್ತಾ ಇಲ್ಲ. ಬಟ್ ಆದ್ರೆ ನಾವು ಯಾವಾಗ ಶಿಪ್ ನ ಒಳಗಡೆ ಹೋಗಿದ್ವೋ ಆವಾಗ ಒಂದು ಚಿಕ್ಕ ಹುಡುಗಿಯನ್ನ ನಾನು ಒಳಗಡೆ ನೋಡಿರ್ತಾ ಇದ್ದೀನಿ. ಸೊ ಅದೇ ವಿಷಯದಿಂದ ಸ್ವಲ್ಪ ಟೆನ್ಷನ್ ಆಗಿದ್ದೀನಿ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಇದನ್ನ ಕೇಳುವಂತಹ ಜಾಕ್ ಸಮುದ್ರದ ಒಳಗಡೆ ಈ ರೀತಿ ಇಲ್ಯೂಷನ್ ಆಗೋದು ನಾರ್ಮಲ್ ಆಗಿದೆ. ಸೊ ನೀನು ಯಾವುದೇ ರೀತಿ ಟೆನ್ಷನ್ ಅನ್ನ ತಗೊಳ್ಬೇಡ, ಎಲ್ಲನೂ ನಾರ್ಮಲ್ ಆಗಿನೇ ಇದೆ ಅಂತ ಹೇಳ್ಕೊತಾನೆ.
ಸರಿ ಓಕೆ ಅಂತ ಎಲ್ಲರ ಬೇ ಮಲ್ಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ಆದಷ್ಟು ಬೇಗ ಈ ಶಿಪ್ ಅನ್ನ ಎಳ್ಕೊಂಡು ಹೋಗ್ಬಿಡ್ಬೇಕು ಅಂತ ಪ್ಲಾನ್ ಅನ್ನ ಮಾಡಿದ್ರು ಅಲ್ವಾ. ಸೊ ಅದೇ ರೀತಿಯಾಗಿ ಸೂಟ್ ಗಳನ್ನ ಹಾಕೊಂಡು ಆ ಶಿಪ್ ಅನ್ನ ಎಳ್ಕೊಂಡು ಬರೋದ್ರ ಬಗ್ಗೆ ಪ್ಲಾನ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಆ ರೀತಿ ಚೆಕ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಟೀಮಿನವರಿಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅಂದ್ರೆ ಈ ಶಿಪ್ ನ ಕೆಳಭಾಗದಲ್ಲಿ ಒಂದು ದೊಡ್ಡದಾಗಿ ಹೋಲ್ ಆಗಿರೋದ್ರಿಂದ ಆ ಹೋಲ್ ನ ಮುಖಾಂತರ ನೀರು ನಿಧಾನವಾಗಿ ಬೋಟ್ ನ ಒಳಗಡೆಗೆ ಹೋಗ್ತಾ ಇದೆ. ಆದ್ರಿಂದ ನಾವು ಈ ಶಿಪ್ ಅನ್ನ ಎಳ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾಗಿ ಬೇರೆ ಪ್ಲಾನ್ ಅನ್ನ ಮಾಡೋದಿಕ್ಕಾಗಿನೇ ರೆಡಿ ಆಗ್ತಾರೆ. ಸೊ ಇವಾಗ ನಮ್ಮ ಹತ್ರ ಇರೋದು ಅಂದ್ರೆ ಆ ಹೋಲನ್ನ ಮುಚ್ಚಿ ನೀರು ಒಳಗಡೆ ಬರ್ತಿರೋ ಹಾಗೆ ತಡೆಯೋದು. ಆ ನಂತರ ಹೇಗಾದ್ರೂ ಮಾಡಿ ಈ ಶಿಪ್ ಅನ್ನ ಮುಂದಕ್ಕಾಗಿನೇ ಎಳ್ಕೊಂಡು ಹೋಗುದು ಅನ್ನೋದಾಗಿ ಪ್ಲಾನ್ ಅನ್ನ ಮಾಡಿ ನಮ್ಮ ಪೂರ್ತಿ ಆದ ಟೀಮು ಆ ಶಿಪ್ ನ ಒಳಗಡೆ ಕೆಲಸವನ್ನ ಮಾಡೋದಿಕ್ಕಾಗಿನೇ ಎಂಟ್ರಿ ಕೊಡುತ್ತೆ. ಅಂಡ್ ಅದೇ ರೀತಿ ನಮ್ಮ ಪೂರ್ತಿ ಆದ ಟೀಮು ಅವರ ಪಾಡಿಗೆ ಅವರ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಎಲ್ಲರ ಜೊತೆನೂ ತುಂಬಾನೇ ವಿಚಿತ್ರವಾಗಿ ಅಮಾನುಷ ಘಟನೆಗಳು ನಡೆಯೋದಿಕ್ಕೆ ಶುರುವಾಗ್ಬಿಡುತ್ತೆ. ನಮ್ಮ ಆಪ್ಸ್ ಅವಳನ್ನ ನೋಡಿದ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ನ ಹತ್ರಕ್ಕಾಗಿನೇ ಬಂದು ರಿಸರ್ಚ್ ಅನ್ನ ಮಾಡ್ತಿರ್ತಾಳೆ. ಅಂಡ್ ಆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ನೋಡಿದ್ರೆ ಯಾವ್ದೇ ರೀತಿ ನೀರುವೇ ಇರಲ್ಲ, ಖಾಲಿಯಾಗಿರುತ್ತೆ. ಬಟ್ ಆದ್ರೆ ತುಂಬಾನೇ ಬುಲೆಟ್ ಗಳು ಆ ಜಾಗದಲ್ಲಿ ಬಿದ್ದಿರೋದನ್ನ ನೋಡ್ತಾಳೆ. ಸರಿ ಓಕೆ ಅಂತ ಸ್ವಿಮ್ಮಿಂಗ್ ಪೂಲ್ ಅನ್ನ ಬಿಟ್ಟು ಮೇಲಕ್ಕೆ ಎತ್ತಿ ಬರ್ತಿರ್ಬೇಕಾದ್ರೆ ಸಡನ್ ಆಗಿ ಮತ್ತೆ ಕೇಟಿ ನಮ್ಮ ಆಪ್ಸ್ ಅವಳ ಕಣ್ಣಿಗೆನೆ ಕಾಣಿಸ್ಕೊಬಿಡ್ತಾಳೆ. ಗಾಬರಿ ಆಗುವ ನಮ್ಮ ಆಪ್ಸ್ ಪಟ್ ಅಂತ ಸ್ವಿಮ್ಮಿಂಗ್ ಪೂಲ್ ನ ಒಳಗಡೆಗಾಗಿನೇ ಬಿದ್ದೋಗ್ಬಿಡ್ತಾಳೆ. ಅಂಡ್ ಆ ರೀತಿ ಬೀಳೋದ್ರಿಂದ ನಮ್ಮ ಆಪ್ಸ್ ನ ತಲೆಯಲ್ಲಿ ಸ್ವಲ್ಪ ಪೆಟ್ಟು ಬೀಳುತ್ತೆ. ನಂತರ ನಮ್ಮ ಆಪ್ಸ್ ಮೇಲಕ್ಕೆ ಎದ್ದು ನೋಡ್ಬೇಕಾದ್ರೆ ಎದುರುಗಡೆ ನೋಡಿದ್ರೆ ನಮ್ಮ ಕೇಟಿ ಕಾಣಿಸ್ತಾ ಇಲ್ಲ. ಇನ್ನು ಹಿಂದೆ ತಿರುಗಿ ಚೊಟ್ಕೊಂಡಿರುವ ರಕ್ತವನ್ನ ನೋಡ್ಬೇಕಾದ್ರೆ ಆ ಸ್ವಿಮ್ಮಿಂಗ್ ಪೂಲ್ ಪಟ್ ಅಂತ ಎಲ್ಲ ರಕ್ತವನ್ನ ಕುಟ್ಕೊಂಡ್ ಬಿಡುತ್ತೆ. ಅಂಡ್ ಇದೇ ಟೈಮಿಗೆ ಜಾ ಕೂಡ ಬಂದು ನಮ್ಮ ಆಪ್ಸ್ ಅವಳನ್ನ ಮೇಲಕ್ಕಾಗಿನೇ ಕರ್ಕೊಂಡು ಬರ್ತಾನೆ. ಅಂಡ್ ಯಾವಾಗ ನಮ್ಮ ಆಪ್ಸ್ ಮತ್ತೆ ಜಾಕು ಆ ಜಾಗವನ್ನ ಬಿಟ್ಟು ಹೊರಗಡೆ ಬರ್ತಾರೋ ಆವಾಗ ಸ್ವಿಮ್ಮಿಂಗ್ ಪೂಲ್ ತನಗೆ ತಾನೇ ರಕ್ತದಿಂದ ತುಂಬ್ಕೊಂಡ್ ಬಿಡುತ್ತೆ. ಅಂಡ್ ಅದ್ರ ಒಳಗಡೆ ತುಂಬಾನೇ ಬಾಡಿಗಳು ತೇಲೋದಾಗಿನೇ ನಮ್ಗೆ ತೋರಿಸ್ತಾರೆ. ಇನ್ನು ನಮ್ಮ ಟೀಮ್ ಲೀಡರ್ ಅನ್ನ ನೋಡೋದಾದ್ರೆ ಒಂದು ಕ್ಯಾಪ್ಟನ್ ರೂಮಿಗಾಗಿನೇ ಬಂದಿರ್ತಾನೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಕೆಲವೊಂದಷ್ಟು ವೈನ್ ಗಳ ಬಾಟಲ್ ಗಳಿವೆ ಕಾಣಿಸುತ್ತೆ. ಸೊ ಸ್ವಲ್ಪ ವೈನ್ ಅನ್ನ ಒಂದು ಗ್ಲಾಸ್ಗೆ ಹಾಕೊಂಡು ಕುಡಿಯೋದಿಕ್ಕಾಗಿನೇ ನೋಡ್ತಿರ್ತಾನೆ. ಬಟ್ ಆದ್ರೆ ಎದುರುಗಡೆ ಇರುವ ಮಿರರ್ ನಲ್ಲಿ ದೈತ್ಯಕಾರದ ಶಿಪ್ ನ ಕ್ಯಾಪ್ಟನ್ ನ ರಿಫ್ಲೆಕ್ಷನ್ ಅನ್ನೇ ಕಾಣಿಸುತ್ತೆ. ಅಷ್ಟೇ ನಮ್ಮ ಲೀಡರು ನಾವಿವಾಗ ನೋಡಿದ್ದು ಯಾರು ಅನ್ನೋದಾಗಿ ಒಂದು ಕ್ಷಣಕ್ಕೆ ಗಾಬರಿ ಆಗ್ಬಿಡ್ತಾನೆ. ಇನ್ನು ನಮ್ಮ ಟೀಮಿನ ಮತ್ತೊಬ್ಬ ಮೆಂಬರು ಇದೇ ಶಿಪ್ ಅನ್ನ ಸುತ್ತಾಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಜಾಗದಿಂದ ಯಾರೋ ಸಾಂಗ್ ಅನ್ನ ಹಾಡೋ ರೀತಿಯಾಗಿ ಕೇಳಿ ಬರ್ತಿರುತ್ತೆ. ಸೊ ಯಾರು ಈ ಶಿಪ್ ನ ಒಳಗಡೆ ಸಾಂಗ್ ಅನ್ನ ಆಡ್ತಾ ಇದ್ದಾರೆ ಅಂತ ಆ ಸೌಂಡ್ ಅನ್ನ ಫಾಲೋ ಮಾಡಿ ಬರ್ಬೇಕಾದ್ರೆ ಇವನಿಗೆ ಯಾರಿಗೂ ಕೂಡ ಕಾಣಿಸ್ತಾನೆ ಇರೋದಿಲ್ಲ. ಬಟ್ ಆದ್ರೆ ಒಂದು ಸಿಂಗರ್ ಲೇಡಿ ಒಂದು ಜಾಗದಲ್ಲಿ ಕುಳಿತಿರೋದನ್ನ ನೋಡಿ ಮುಂದಕ್ಕಾಗಿನೇ ಬರ್ತಾನೆ. ಅಂಡ್ ಈ ಸಿಂಗರ್ ಲೇಡಿ ಬೇರೆ ಯಾರಿಗೂ ಅಲ್ಲ, ಅದೇ 40 ವರ್ಷಗಳ ಹಿಂದೆ ಈ ಶಿಪ್ ನ ಒಳಗಡೆ ಒಂದು ದೊಡ್ಡ ಪಾರ್ಟಿಯನ್ನ ಮಾಡ್ತಿದ್ರು ಅಲ್ವಾ. ಅದೇ ಪಾರ್ಟಿಯಲ್ಲಿ ಸಾಂಗ್ ಅನ್ನ ಆಡ್ತಿದ್ದಂತ ಸಿಂಗರು ಇವಳೇನೆ. ಅಂದ್ರೆ ಇಲ್ಲಿ ಇವಾಗ ಕುಳಿತಿರೋದು ಸಿಂಗರ್ ಅಲ್ಲ, ಬದಲಾಗಿ ಅವಳ ಆತ್ಮ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಆಪ್ಸ್ ಮತ್ತೆ ಜಾಕನ್ನ ತೋರಿಸ್ಬೇಕಾದ್ರೆ ನಾವು ಈ ಶಿಪ್ ಅನ್ನ ರೆಡಿ ಮಾಡಿ ಎಳ್ಕೊಂಡು ಹೋಗೋದಿಕ್ಕೆ ಆಗುತ್ತೋ ಇಲ್ವೋ ನಮ್ಗಂತವೇ ಗೊತ್ತಿಲ್ಲ. ಬಟ್ ಆದ್ರೆ ನಾವು ಇಲ್ಲಿಗೆ ಹುಡುಕಿ ಬಂದಿರೋದೇ ನಿಧಿಗಾಗಿ ಅಲ್ವಾ. ಸೊ ಆ ಖಜಾನೆಯನ್ನಾದ್ರೂ ಹುಡುಕಿ ನೋಡೋಣ ಅಂತ ಒಂದು ರೂಮಿನ ಒಳಗಡೆಗೆ ಬರ್ಬೇಕಾದ್ರೆ ಆ ರೂಮ್ ನ ಒಳಗಡೆ ಹಲವಾರು ಡೆಡ್ ಬಾಡಿಗಳು ಬಿದ್ದಿರೋದನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಆ ಬಾಡಿಗಳು 40 ವರ್ಷಗಳಿಂದ ಬಿದ್ದಿರೋದ್ರಿಂದ ತುಂಬಾನೇ ಕೊಳ್ತು ಹೋಗ್ಬಿಟ್ಟಿರುತ್ತೆ. ಸೊ ಇದನ್ನ ನೋಡ್ಬಂತಹ ನಮ್ಮ ಆಪ್ಸ್ ಒಂದು ಕ್ಷಣ ಕೂಡ ನಾವು ಈ ಜಾಗದಲ್ಲಿ ಇರ್ಲೇಬಾರ್ದು, ಆದಷ್ಟು ಬೇಗ ಇಲ್ಲಿಂದ ಹೋಗ್ಬಿಡ್ಬೇಕು ಅನ್ನೋದಾಗಿ ಹೊರಗಡೆ ಬರೋದಿಕ್ಕಾಗಿನೇ ನೋಡ್ತಾಳೆ. ಸೊ ಅದೇ ರೀತಿಯಾಗಿ ಹೊಟ್ಟೋಗ್ ಬಿಡೋಣ ಅಂತ ಇವಳು ಮೇಲೆ ಬರೋದಿಕ್ಕಾಗಿನೇ ನೋಡ್ತಿರ್ತಾಳೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಆಪ್ಸ್ ಅವಳ ಕಣ್ಣಿಗೆ ಒಂದು ದೊಡ್ಡ ಪೆಟ್ಟಿಗೆನೆ ಕಾಣಿಸುತ್ತೆ. ಅಂಡ್ ಆ ಪೆಟ್ಟಿಗೆ ಒಳಗಡೆ ಏನಿದೆ ಅಂತ ಮುಂದಕ್ಕಾಗಿನೇ ಬಂದು ನೋಡ್ಬೇಕಾದ್ರೆ ನಂಬೋದಿಕ್ಕೆ ಆಗದೆ ಇರುವಷ್ಟು ದೊಡ್ಡ ದೊಡ್ಡ ಚಿನ್ನದ ಬಾರ್ಗಳನ್ನೇ ಕಾಣಿಸುತ್ತೆ. ಇಷ್ಟೊಂದು ಚಿನ್ನವನ್ನ ನಮ್ಮ ಆಪ್ಸ್ ಇಲ್ಲಿವರೆಗೂ ನೋಡಿ ಇರೋದಿಲ್ಲ. ಸೊ ಫಟಾಫಟ್ ಅಂತ ವಾಕಿ ಟಾಕಿಯನ್ನ ಎತ್ಕೊಂಡು ಇವಳ ಟೀಮಿನ ಎಲ್ಲಾ ಮೆಂಬರ್ಗುವೆ ನಾವು ಹುಡುಕಿ ಬಂದಿರುವ ಅಪಾರವಾದ ಖಜಾನೆ ನಮ್ಮ ಕೈಗೆ ಸಿಕ್ಬಿಟ್ಟಿದೆ ಬನ್ನಿ ಅನ್ನೋದಾಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾಳೆ. ಅಂಡ್ ಇಲ್ಲಿ ಟೋಟಲ್ ಆಗಿ 10 ದೊಡ್ಡ ದೊಡ್ಡ ಬಾಕ್ಸ್ ಗಳನ್ನೇ ಇರ್ತಾ ಇದೆ. ಅಂಡ್ 10 ಬಾಕ್ಸ್ ನಲ್ಲೂ ಕೂಡ ತುಂಬಾನೇ ಬೆಲೆ ಬಾಳುವಂತಹ ಚಿನ್ನವಿದೆ. ಸೊ ಫೈನಲಿ ನಮ್ಮ ಪೂರ್ತಿ ಆದ ಟೀಮು ಇಷ್ಟೊಂದು ದೊಡ್ಡ ಖಜಾನೆಯನ್ನ ನೋಡ್ಬೇಕಾದ್ರೆ ಎಲ್ಲರಿಗೂ ಅವರ ಖುಷಿಯನ್ನ ತೊಳೋದಿಕ್ಕಾಗಿ ತುಂಬಾನೇ ಹ್ಯಾಪಿ ಆಗ್ಬಿಡ್ತಾರೆ. ಬಟ್ ಆದ್ರೆ ಒಬ್ಬ ಮೆಂಬರು ಮುಂದಕ್ಕಾಗಿನೇ ಬಂದು ಈ ಶಿಪ್ಪು ನಾವನ್ಕೊಂಡಿರುವಷ್ಟು ಸಾಧಾರಣವಾಗಿಲ್ಲ, ಬದಲಾಗಿ ದುಷ್ಟ ಶಕ್ತಿಗಳು ಆತ್ಮಗಳಿಂದ ಸಂಪೂರ್ಣವಾಗಿನೇ ತುಂಬಿಕೊಂಡಿದೆ. ನಾನು ಒಂದು ಬ್ಯೂಟಿಫುಲ್ ಆಗಿರುವ ಸಿಂಗರ್ ಅನ್ನವೇ ಕೂಡ ನೋಡಿದೀನಿ. ಅಂಡ್ ಅವಳು ಒಂದು ಜಾಗದಲ್ಲಿ ಕುಳಿತುಕೊಂಡು ಸಿಗರನ್ನ ಸೇತಾ ಇದ್ಲು ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾನೆ. ಆದ್ರೆ ನಮ್ಮ ಟೀಮಿನವರು ಈ ಮಾತನ್ನ ಯಾರುವೇ ಕೂಡ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಎಲ್ಲರೂ ಈ ಮೆಂಬರ್ ಅನ್ನ ತುಂಬಾನೇ ಕಾಮಿಡಿಯಾಗಿನೇ ನೋಡ್ತಿರ್ತಾರೆ. ಅದು ಅಲ್ಲದೆ ಇವರ ಕಣ್ಣ ಮುಂದೆ ದೊಡ್ಡ ದೊಡ್ಡ ಬೆಲೆ ಬಾಳುವಂತಹ ಚಿನ್ನದ ಬಾರ್ಗಳು ಸಿಕ್ಕಿದೆ ಅಲ್ವಾ. ಸೊ ಹೀಗಿರ್ಬೇಕಾದ್ರೆ ದೆವ್ವ ಭೂತದ ಕಥೆಯನ್ನ ಯಾರು ತಾನೇ ನಂಬೋದಿಕ್ಕೆ ಸಾಧ್ಯವಾಗುತ್ತೆ. ನಂತರ ಇವಾಗ ನಮ್ಮ ಲೀಡರು ಏನನ್ನ ಹೇಳ್ತಾರೆ ಅಂದ್ರೆ ನಾವು ಹುಡುಕಿ ಬಂದಿರುವಂತಹ ಅಪಾರವಾದ ಖಜಾನೆ ನಮ್ಮ ಕೈಗೆ ಸಿಕ್ಕಿದೆ ಅಲ್ವಾ. ಸೊ ಇವಾಗ ಈ ಸಂಪೂರ್ಣವಾದ ಬೋರ್ಡ್ ಅನ್ನ ತಗೊಂಡು ಹೋಗೋದ್ರ ಅವಶ್ಯಕತೆ ಇಲ್ಲ, ನಮ್ಗೆ ಸಿಕ್ಕಿರುವಂತಹ ಎಲ್ಲಾ ಚಿನ್ನವನ್ನ ನಮ್ಮ ಬೋರ್ಡ್ಗೆನೆ ಎತ್ತಕೊಂಡು ಹೋಗೋಣ ಅಂತ ಹೇಳ್ಕೊತಾನೆ.
ಸೊ ಇದನ್ನ ಕೇಳುವ ನಮ್ಮ ಪೂರ್ತಿಯಾದ ಟೀಮ್ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಕೋತಾರೆ. ಬಟ್ ಆದ್ರೆ ಈ ಶಿಪ್ ನಲ್ಲಿರುವಂತಹ ದುಷ್ಟ ಶಕ್ತಿಗಳಿಗೆ ಇವರು ಈ ಬೋಟಿನಲ್ಲಿರುವ ಚಿನ್ನವನ್ನ ತಗೊಂಡು ಹೋಗೋದಿಕ್ಕೆ ಇಷ್ಟ ಇಲ್ಲ. ಆದ್ರಿಂದ ನಮ್ಮ ಟೀಮಿನವರು ಒಂದು ಬೋಟ್ ನಿಂದ ಬಂದಿದ್ರು ಅಲ್ವಾ, ಆ ಬೋಟ್ ನಲ್ಲಿ ತನಗೆ ತಾನೇ ಗ್ಯಾಸ್ ಎಲ್ಲ ರಿಲೀಸ್ ಆಗೋದಿಕ್ಕೆ ಶುರುವಾಗುತ್ತೆ. ಸೊ ಇವಾಗ ನಮ್ಮ ಟೀಮಿನವರು ಚಿನ್ನವನ್ನ ಸಾಗಿಸೋಣ ಅಂತ ಈ ದೊಡ್ಡ ಶಿಪ್ ನ ಒಳಗಡೆ ಇರ್ಬೇಕಾದ್ರೆ ಇವಾಗ ನಮ್ಮ ಆಪ್ಸ್ ಅವಳ ಮುಂದಕ್ಕೆ ಅದೇ ಕೇಟಿ ಅನ್ನುವ ಚಿಕ್ಕ ಹುಡುಗಿ ಆತ್ಮನೆ ಬರುತ್ತೆ. ಬಂದು ನಮ್ಮ ಆಪ್ಸ್ ಅವಳಿಗೆ ತುಂಬಾನೇ ವಿಷಯಗಳನ್ನ ಹೇಳಿ ಅಲ್ಲಟನ ಮಾಡೋದಕ್ಕಾಗಿ ನೋಡ್ತಿರುತ್ತೆ. ಬಟ್ ಆದ್ರೆ ಬೇರೆ ಒಂದು ದುಷ್ಟಶಕ್ತಿ ಕ್ಯಾಟಿ ಅವಳ ಆತ್ಮವನ್ನ ಎಳ್ಕೊಂಡು ಹೋಗ್ಬಿಡುತ್ತೆ ಆ ಜಾಗದಿಂದಾನೆ. ನಂತರ ನಮ್ಮ ಟೀಮಿನಲ್ಲಿರುವ ಇಬ್ಬರು ಮೆಂಬರ್ಗಳು ನಮ್ಮ ಬೋಟನ್ನ ಈ ಶಿಪ್ ನ ಹತ್ರಕ್ಕಾಗಿನೇ ತರೋಣ ಅನ್ನೋದಾಗಿನೇ ಒಳಗಡೆ ಬರ್ತಾರೆ. ಅಂಡ್ ಅದೇ ರೀತಿ ಸ್ಟಾರ್ಟ್ ಅನ್ನ ಮಾಡುವ ಬಟನ್ ಅನ್ನ ಪ್ರೆಸ್ ಮಾಡ್ಬೇಕಾದ್ರೆ ಇವಾಗ ಅದ್ರ ಒಳಗಡೆಯಿಂದ ಗ್ಯಾಸ್ ಎಲ್ಲ ರಿಲೀಸ್ ಆಗ್ಬಿಟ್ಟಿತ್ತು ಅಲ್ವಾ. ಸೊ ಒಂದು ದೊಡ್ಡದಾಗಿ ಬೆಂಕಿ ಎಲ್ಲ ಕಚ್ಕೊಂಡು ಬ್ಲಾಸ್ಟ್ ಆಗ್ಬಿಡುತ್ತೆ. ಅಂಡ್ ಆ ಬ್ಲಾಸ್ಟ್ ನಲ್ಲಿ ಒಬ್ಬ ಮೆಂಬರು ಪೂರ್ತಿಯಾಗಿನೇ ತೀರೋಗ್ ಬಿಡ್ತಾನೆ. ಇನ್ನು ಮತ್ತೊಬ್ಬ ಮೆಂಬರ್ಗೆ ಸ್ವಲ್ಪ ಡ್ಯಾಮೇಜ್ ಆದ್ರೂ ಕೂಡ ಬದುಕುಳಿತಾನೆ. ಅಂದ್ರೆ ಇವಾಗ ನಮ್ಮ ಪೂರ್ತಿಯಾದ ಟೀಮು ತುಂಬಾನೇ ಭಯಂಕರವಾಗಿ ಶಿಪ್ ನ ಒಳಗಡೆ ಬಂದು ಸಿಕ್ಕಾಕೊಂಡಿದ್ದಾರೆ. ಅದುವೇ ನಾರ್ಮಲ್ ಆಗಿ ಸಿಕ್ಕಾಕೊಂಡಿಲ್ಲ, ಬದಲಾಗಿ ದುಷ್ಟ ಶಕ್ತಿಗಳ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇನ್ನು ನಮ್ಮ ಲೀಡರ್ ಅನ್ನ ನೋಡೋದಾದ್ರೆ ತುಂಬಾನೇ ಬೇಜಾರನ್ನ ಮಾಡ್ಕೊಂಡಿದ್ದಾನೆ. ಯಾಕಂದ್ರೆ ಇವರ ಟೀಮಿನ ಒಬ್ಬ ಮೆಂಬರ್ ಇವಾಗ ತೀರೋಗ್ಬಿಟ್ಟಿದ್ದಾನೆ ಅಲ್ವಾ. ಅದು ಅಲ್ಲದೆ ಎಲ್ಲರಿಗೂ ಇವಾಗ ತುಂಬಾನೇ ಕೆಟ್ಟದಾಗಿ ಸಿಕ್ಕಾಕೊಂಡಿರೋದ್ರಿಂದ ಇದಕ್ಕೆಲ್ಲ ಕಾರಣ ನಾನೇನೆ. ನಾನು ನಿಮ್ಮನ್ನ ಕರ್ಕೊಂಡು ಬಂದಿಲ್ಲ ಅಂದ್ರೆ ಇದ್ಯಾವುದವೇ ಕೂಡ ಆಗ್ತಿರ್ಲಿಲ್ಲ ಅಂತ ಬೇಜಾರನ್ನ ಮಾಡ್ಕೊಂಡಿದ್ದಾನೆ. ಬಟ್ ಆದ್ರೆ ನಮ್ಮ ಆಪ್ಸು ಸಮಾಧಾನವನ್ನ ಮಾಡಿ ಒಂದು ಐಡಿಯಾವನ್ನ ಕೊಡ್ತಾಳೆ. ಇವಾಗ ಹೇಗಿದ್ರೆ ನಾವು ಬಂದಿದ್ದಂತಹ ಬೋಟು ಹಾಳಾಗ್ಬಿಟ್ಟಿದೆ ಅಲ್ವಾ. ಸೊ ಬೇರೆ ದಾರಿ ಇಲ್ದೆ ನಾವು ಎರ್ತಾ ಇರುವ ಈ ದೊಡ್ಡ ಬೋಟ್ ಅನ್ನ ನಾವು ರೆಡಿಯನ್ನ ಮಾಡ್ಬೇಕು. ಅಂಡ್ ಇದನ್ನ ಬಳಸಿ ನಾವು ಈ ಜಾಗದಿಂದ ಹೋಗ್ಬೇಕು ಅನ್ನೋದಾಗಿನೇ ಐಡಿಯಾವನ್ನ ಕೊಡ್ತಾಳೆ. ಅಂಡ್ ಇದೇ ವಿಷಯವನ್ನ ಎಲ್ಲರ ಹತ್ರವಾಗಿನೇ ಬಂದು ಹೇಳ್ಕೋಬೇಕಾದ್ರೆ ಎಲ್ಲರ ನಡುವೆನುವೆ ಜಗಳವನ್ನ ಮಾಡ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ನಂತರ ಇವಾಗ ನಮ್ಮ ಪೂರ್ತಿಯಾದ ಟೀಮು 2 ಟೀಮ್ ಆಗಿ ಡಿವೈಡ್ ಆಗ್ಬಿಡುತ್ತೆ. ಅದ್ರಲ್ಲಿ ಇಬ್ಬರು ತುಂಬಾನೇ ಹೊಟ್ಟೆ ಹಸುತ್ತಾ ಇದೆ ಅಂತ ತಡ್ಕೊಳ್ಳೋದಿಕ್ಕೆ ಆಗ್ದಿರಾ ಕಿಚನ್ ಒಳಗಡೆ ಬಂದು ತಿನ್ನೋದಿಕ್ಕೆ ಏನಾದ್ರೂ ಸಿಗುತ್ತಾ ಅನ್ನೋದಾಗಿನೇ ಹುಡುಕಿ ನೋಡ್ತಾರೆ. ಅಂಡ್ ಅದೇ ರೀತಿ ಹುಡುಕ್ಬೇಕಾದ್ರೆ ತುಂಬಾನೇ ಟೇಸ್ಟ್ ಆಗಿರುವ ಫುಡ್ ಏನೇ ಸಿಗುತ್ತೆ. ಸೊ ಪಟ ಅಂತ ಫುಡ್ ಅನ್ನ ಎತ್ಕೊಂಡು ಎರ್ರ ಬಿರಿಯಾಗಿನೇ ತಿಂತಿರ್ಬೇಕಾದ್ರೆ ಎಮ್ಮಿ ಎಮ್ಮಿ ಆದ ಟೇಸ್ಟ್ ಏನೇ ಸಿಕ್ತಿರುತ್ತೆ. ಬಟ್ ಆದ್ರೆ ಸ್ವಲ್ಪ ಹೊತ್ತನ್ನ ಬಿಟ್ಕೊಂಡು ಅವ್ರು ನೋಡ್ತಿರ್ಬೇಕಾದ್ರೆ ಅವ್ರು ತಿಂತಾ ಇರೋದು ಯಾವ್ದೋ ಒಂದು ನಾರ್ಮಲ್ ಆದ ಫುಡ್ ಅಲ್ಲ, ಬದಲಾಗಿ ವಿಲ ಅಂತ ಒದ್ದಾಡ್ತಾ ಇರುವ ಹುಳುಗಳನ್ನ ಅವರು ತಿಂತಾ ಇದ್ದಾರೆ. ಅಂಡ್ ಯಾವಾಗ ಈ ವಿಷಯ ಅವರಿಗೆ ಗೊತ್ತಾಗುತ್ತೋ ವಾಮಿಟ್ ಅನ್ನವೇ ಕೂಡ ಮಾಡ್ಕೊಂಡ್ ಬಿಡ್ತಾರೆ. ಅಂದ್ರೆ ಇವಾಗ ನಮ್ಮ ಪೂರ್ತಿಯಾದ ಟೀಮಿಗೆ ಅರ್ಥವಾಗ್ಲಿಕ್ಕೆ ಬರುತ್ತೆ ಇದೊಂದು ನಾರ್ಮಲ್ ಆದ ಶಿಪ್ ಅಲ್ಲ, ಬದಲಾಗಿ ದೆವ್ವಗಳು ತುಂಬಿರುವ ಶಿಪ್ ಅನ್ನೋದಾಗಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅಮಾನುಷ ಶಕ್ತಿಗಳು ತುಂಬಿರುವಂತಹ ಈ ದೈತ್ಯಾಕಾರದ ಶಿಪ್ ನಮ್ಮ ಟೀಮ್ ಅವರ ಜೊತೆ ಇಲ್ಲಿವರೆಗೂ ಆಟವನ್ನ ಆಡಿ ಬರ್ತಾ ಇದೆ. ನಮ್ಮ ಆಪ್ಸ್ ಅವಳ ಜೊತೆನವೇ ಕೂಡ ಈ ದೆವ್ವಗಳು ಆಟವನ್ನ ಆಡೋದಿಕ್ಕೆ ಶುರುವನ್ನ ಮಾಡ್ಕೋತಾವೆ. ಇನ್ನು ನಮ್ಮ ಲೀಡರ್ ಅನ್ನ ನೋಡೋದಾದ್ರೆ ಮತ್ತೆ ಕ್ಯಾಪ್ಟನ್ಸಿಯ ರೂಮಿಗೆನೆ ವಾಪಸ್ ಬರ್ತಾನೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಇವಾಗ ಇವನ ಎದುರುಗಡೆಗೆ ಕ್ಯಾಪ್ಟನ್ ದೆವ್ವ ಕೂಡ ಬರುತ್ತೆ. ಸೊ ಇಬ್ಬರಿವೆ ಇವಾಗ ಮಾತಾಡೋದಕ್ಕಾಗಿ ಶುರುವನ್ನವೇ ಕೂಡ ಮಾಡ್ಕೋತಾರೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಆಪ್ಸ್ ಗೆ ದೆವ್ವಗಳು ಇದೆ ಅಂತ ಎಲ್ಲನವೇ ಗೊತ್ತಾಗ್ಬಿಟ್ಟಿದೆ ಅಲ್ವಾ. ಸೊ ಅದ್ರಲ್ಲಿವೆ ಕೇಟಿ ಅನ್ನುವ ಹುಡುಗಿ ನಮಗೆ ಪದೇ ಪದೇ ಕಾಣಿಸ್ತಾ ಇಲ್ಲು ಅಂತ ತಿಳ್ಕೊಂಡು ಅವಳನ್ನೇ ಹುಡ್ಕೋಣ ಅನ್ನೋದಾಗಿ ಎಲ್ಲ ಕಡೆನೂ ಹುಡುಕಿ ಬರ್ತಿರ್ತಾಳೆ. ಇನ್ನು ನಮ್ಮ ಟೀಮ್ ನಲ್ಲಿರುವ ಬೋಡತಲೆ ಮೆಂಬರ್ ಅನ್ನ ನಾವು ನೋಡೋದಾದ್ರೆ ಎಲ್ಲಾ ದೆವ್ವಗಳಿವೆ ಸೇರ್ಕೊಂಡು ಇವನಿಗೆ ಇಲ್ಯೂಷನ್ ಅನ್ನ ಕ್ರಿಯೇಟ್ ಅನ್ನ ಮಾಡ್ತಾವೆ. ಅಂದ್ರೆ ಈ ಬೋಡತಲೆ ಮೆಂಬರ್ ಅನ್ನ ಒಂದು ಪಾರ್ಟಿ ಹಾಲ್ ನ ಒಳಗಡೆಗಾಗಿನೇ ಕರ್ಕೊಂಡು ಬರ್ತಾವೆ. ಅಂಡ್ ಅಲ್ಲಿ ನೋಡ್ಬೇಕಾದ್ರೆ ದೊಡ್ಡದಾದ ಪಾರ್ಟಿನೇ ನಡೀತಾ ಇದೆ. ಅದೇ ಒಂದು ಸಿಂಗರ್ ನ ದೆವ್ವ ಇವನಿಗೆ ಕಾಣಿಸ್ಕೊಂಡಿತ್ತು ಅಲ್ವಾ, ಅದೇ ದೆವ್ವ ಇವಾಗ ಇವನಿಗೆ ಮತ್ತೆ ಕಾಣಿಸೋದಿಕ್ಕೆ ಶುರುವಾಗುತ್ತೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಆಪ್ಸು ಕೇಟಿ ಅನ್ನುವ ಒಂದು ಹುಡುಗಿ ಆತ್ಮವನ್ನ ಹುಡುಕಿ ಬರ್ತಿದ್ಲು ಅಲ್ವಾ. ಅದೇ ರೀತಿಯಾಗಿ ಹುಡಿಕೊಂಡು ಒಂದು ರೂಮ್ ನ ಒಳಗಡೆ ಬರ್ಬೇಕಾದ್ರೆ ಒಂದು ಬಾಡಿಗೆ ಹಗ್ಗವನ್ನ ಹಾಕಿ ನೇಣಾಕಿರೋದನ್ನ ನೋಡ್ಬಿಡ್ತಾಳೆ. ಅಂಡ್ ಅದು ಬೇರೆ ಯಾರಿಗೂ ಎಲ್ಲ ಕೇಟಿ ಅವಳ ಬಾಡಿನೇ ಆಗಿರುತ್ತೆ. ಸೊ ಇದನ್ನ ನೋಡುವ ನಮ್ಮ ಆಪ್ಸು ಒಂದು ಕ್ಷಣಕ್ಕೆನೆ ಗಾಬರಿ ಆಗ್ಬಿಡ್ತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಕೇಟಿ ಅವಳ ಆತ್ಮ ಕೂಡ ಇದೇ ಜಾಗಕ್ಕಾಗಿನೇ ಬರುತ್ತೆ. ಬಂದು ನಮ್ಮ ಆಪ್ಸ್ ಅವಳ ಜೊತೆ ಒಂದು ವಿಷಯವನ್ನವೇ ಕೂಡ ಹೇಳ್ಕೊಳ್ಳುತ್ತೆ. 1962ರಲ್ಲಿ ಇದೇ ಶಿಪ್ ನ ಒಳಗಡೆ ನಾನು ಕೂಡ ಇದ್ದೆ. ಅಂಡ್ ನನ್ನ ತಂದೆ ತಾಯಿಯನ್ನ ಭೇಟಿ ಮಾಡೋದಿಕ್ಕೆ ಹೋಗ್ತಾ ಇದ್ದೆ ಅನ್ನೋದಾಗಿನೇ ಹೇಳ್ಕೊಳ್ಳುತ್ತೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಲೀಡರು ಕ್ಯಾಪ್ಟನ್ ದೆವ್ವವನ್ನ ಭೇಟಿ ಮಾಡಿದ್ದ ಅಲ್ವಾ. ಸೊ ಇವಾಗ ಕ್ಯಾಪ್ಟನ್ ದೆವ್ವ ಕೂಡ ಒಂದು ವಿಷಯವನ್ನ ಹೇಳುತ್ತೆ. ಅಂದ್ರೆ ಈ ಶಿಪ್ ನ ಒಳಗಡೆ ಇರುವ ಅಪಾರವಾದ ಚಿನ್ನವನ್ನ ಮತ್ತೊಂದು ಶಿಪ್ ನಿಂದ ನಾವು ಕದ್ದಿರೋದು. ಬೇರೆ ಒಂದು ಶಿಪ್ ನ ಮೇಲೆ ಅಟಕನ ಮಾಡಿ ಅದರಿಂದ ಆ ಚಿನ್ನವನ್ನ ನಾವು ತಗೊಂಡಿದೀವಿ ಅಂತ ಕೆಲವೊಂದಷ್ಟು ಫೋಟೋಗಳನ್ನ ನಮ್ಮ ಲೀಡರ್ಗೆನೆ ತೋರಿಸುತ್ತೆ. ಸೊ ಅದನ್ನ ನೋಡುವಂತಹ ನಮ್ಮ ಲೀಡರ್ ಒಂದ ಕ್ಷಣಕ್ಕೆನೆ ಗಾಬರಿ ಆಗ್ತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಆಪ್ಸು ಮತ್ತೆ ಕೇಟಿಯನ್ನ ನೋಡೋದಾದ್ರೆ ಕೇಟಿ ಮತ್ತೊಂದು ವಿಷಯವನ್ನ ಹೇಳ್ಕೊತಾಳೆ. ನಮ್ಮ ಶಿಪ್ ನ ಒಳಗಡೆ ಎಲ್ಲರಿಗಿಂತಲೂ ಶಕ್ತಿಶಾಲಿಯಾದ ಒಂದು ದೈತ್ಯ ಆತ್ಮವಿದೆ. ಅಂಡ್ ಆ ದುಷ್ಟ ಶಕ್ತಿಗೆ ಬೇಕಾಗಿರೋದು ಇನ್ನೊಂದಷ್ಟು ಆತ್ಮಗಳು. ಆ ರೀತಿ ಅದಕ್ಕೆ ಬೇಕಾಗಿರುವಷ್ಟು ಆತ್ಮಗಳೇನಾದ್ರೂ ಸಿಗ್ಬಿಟ್ರೆ ಸಂಪೂರ್ಣವಾಗಿ ಶಿಪ್ ನ ಒಳಗಡೆ ಬಂಧನವಾಗಿರುವ ಎಲ್ಲ ಆತ್ಮಗಳಿವೆ ರಿಲೀಸ್ ಆಗುತ್ತೆ. ಸೊ ನನ್ಗೆ ಕೂಡ ರಿಲೀಸ್ ಸಿಕ್ಕುತ್ತೆ ಅನ್ನೋದಾಗಿನೇ ಹೇಳ್ಕೊಳ್ಳುತ್ತೆ.
ಈ ರೀತಿ ನಮ್ಮ ಕೇಟಿ ದೇವ ಇನ್ನಷ್ಟು ವಿಷಯಗಳನ್ನ ಹೇಳ್ಕೊತಿರ್ಬೇಕಾದ್ರೆ ಇದೇ ಟೈಮಿಗೆ ಆ ದೈತ್ಯಾಕಾರದ ದುಷ್ಟಶಕ್ತಿ ಎಂಟ್ರಿಯನ್ನ ಕೊಟ್ಟು ನಮ್ಮ ಕೇಟಿಯನ್ನ ಈ ಜಾಗದಿಂದಾನೇ ಎಳ್ಕೊಂಡು ಹೋಗೋದಕ್ಕಾಗಿನೇ ನೋಡುತ್ತೆ. ಬಟ್ ಆದ್ರೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಕೇಟಿ ಆಪ್ಸ್ಗೆ ಒಂದು ವಿಷಯವನ್ನ ಹೇಳ್ತಾಳೆ. ಆದಷ್ಟು ಬೇಗ ಈ ಜಾಗವನ್ನ ಬಿಟ್ಟು ಎಲ್ಲರೂ ಎಸ್ಕೇಪ್ ಆಗಿ ಹೋಗ್ಬಿಡಿ, ಇಲ್ಲಾಂದ್ರೆ ನಿಮ್ಮನ್ನ ಕೊಂದು ನಿಮ್ಮ ಆತ್ಮವನ್ನ ತಗೊಂಡ್ಬಿಡುತ್ತೆ ಅನ್ನೋದಾಗಿನೇ ಎಚ್ಚರಿಕೆಯನ್ನ ಕೊಡ್ತಾಳೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಲೀಡರ್ಗೆ ಎಲ್ಲಾ ವಿಷಯಗಳಿವೆ ಗೊತ್ತಾಗ್ಬಿಟ್ಟಿದಾವೆ ಅಲ್ವಾ. ಸೊ ನಾವು ಆದಷ್ಟು ಬೇಗ ನಮ್ಮ ಪೂರ್ತಿಯಾದ ಟೀಮಿಗೆ ಎಲ್ಲಾ ಸತ್ಯವನ್ನ ಹೇಳ್ಕೋಬೇಕು ಅಂತ ಹೊರಟು ಬರ್ತಾನೆ. ಬಟ್ ಆದ್ರೆ ಇವರ ಬೋಟ್ ನ ಒಳಗಡೆ ಬೆಂಕಿ ಕಚ್ಕೊಂಡು ಇವರ ಮೆಂಬರ್ ತೀರೋಗ್ಬಿಟ್ಟ ಅಲ್ವಾ. ಇವಾಗ ಅವನದೇ ಆತ್ಮ ನಮ್ಮ ಲೀಡರ್ ನ ಮುಂದಕ್ಕಾಗಿನೇ ಬಂದು ನಿಂತ್ಕೊಳ್ಳುತ್ತೆ. ಇನ್ನು ನಮ್ಮ ಮತ್ತೊಬ್ಬ ಮೆಂಬರ್ಗೆ ಆ ಲೇಡಿ ಸಿಂಗರ್ ಯಾವಾಗ್ಲೂ ಕಾಣಿಸ್ಕೊಳ್ತಾ ಇದ್ಲು ಅಲ್ವಾ. ಇವಾಗ ಸಿಂಗರ್ ನ ದೆವ್ವ ನಮ್ಮ ಮೆಂಬರ್ ನ ಮೇಲೆ ತುಂಬಾನೇ ಶಕ್ತಿಗಳ ಪ್ರಭಾವವನ್ನ ಬೀರುತ್ತೆ. ಅಂದ್ರೆ ಅವಳ ಸೌಂದರ್ಯವನ್ನ ತೋರಿಸ್ಕೊಂಡು ಇವನ ಜೊತೆ ಒಟ್ಟಿಗೆ ಸೇರೋದಕ್ಕಾಗಿನೇ ಟ್ರೈ ಅನ್ನ ಮಾಡುತ್ತೆ. ಸೊ ನಮ್ಮ ಮೆಂಬರ್ಗೆ ಕೂಡ ತುಂಬಾನೇ ಇಂಟ್ರೆಸ್ಟ್ ಅನ್ನ ತೋರಿಸಿ ಅವನ ಮೈಯನ್ನ ಮರೆತು ಅವಳ ಜೊತೆ ಒಟ್ಟಿಗೆ ಸೇರೋದಕ್ಕಾಗಿನೇ ಮುಂದೆ ಬಂದ್ಬಿಡ್ತಾನೆ. ಅಂಡ್ ಅದೇ ರೀತಿ ಆ ದೆವ್ವನವೇ ಕೂಡ ಅವನನ್ನ ಕರ್ಕೊಂಡು ಬಂದು ಎತ್ತರ ಜಾಗದಿಂದಾನೇ ತೊಳ್ಳಿ ಕೆಳಗಡೆಗಾಗಿನೇ ಬೀಳ್ಸಿ ಅವನ ಕಥೆಯನ್ನ ಮುಗಿಸ್ಬಿಡುತ್ತೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಕ್ಯಾಟಿ ಆಪ್ಸ್ಗೆ ಎಲ್ಲಾ ವಿಷಯಗಳನ್ನ ಹೇಳ್ಬಿಟ್ಟಿದ್ದಾಳೆ ಅಲ್ವಾ. ಸೊ ನಾವು ಆದಷ್ಟು ಬೇಗ ನಮ್ಮ ಪೂರ್ತಿಯಾದ ಟೀಮ್ ಅನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ಬೇಕು ಅಂತ ಯೋಚಿಸಿ ಸೀದಾ ನಮ್ಮ ಲೀಡರ್ ಅನ್ನ ಹುಡ್ಕೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಫೈನಲಿ ಲೀಡರ್ ಅನ್ನ ಹುಡುಕಿ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ಈ ಲೀಡರ್ಗೆ ಬೇರೆ ಸತ್ತು ಹೋಗಿರುವ ವ್ಯಕ್ತಿಯ ಒಂದು ಆತ್ಮ ಬಂದು ನಿಂತಿರುವ ಹಾಗೆ ಕಾಣಿಸ್ತಿತ್ತು ಅಲ್ವಾ. ಸೊ ನಮ್ಮ ಆಪ್ಸ್ ಅವಳಲ್ಲಿ ಕೂಡ ಅದೇ ಆತ್ಮ ಕಾಣಿಸ್ತಿರುತ್ತೆ. ಆದ್ರಿಂದ ನಮ್ಮ ಆಪ್ಸ್ ಅನ್ನ ದುಷ್ಟಶಕ್ತಿ ಅಂತ ತಿಳ್ಕೊಂಡು ಅವಳ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಬಂದ್ಬಿಡ್ತಾನೆ. ಅಂಡ್ ಸದ್ಯ ನಮ್ಮ ಮಿಕ್ಕಿರುವ ಟೀಮಿನವರು ಬಂದು ಆಪ್ಸ್ ಅನ್ನ ಕಾಪಾಡ್ತಾರೆ. ಅಂಡ್ ಇವಾಗ ನಮ್ಮ ಪೂರ್ತಿಯಾದ ಟೀಮಿನವರಿಗೆ ಅರ್ಥವಾಗ್ಬಿಟ್ಟಿದೆ ನಮ್ಮ ಲೀಡರ್ ಅವರ ತೊಲೆ ಕೆಟ್ಟೋಗಿ ಮೆಂಟಲ್ ಆಗ್ಬಿಟ್ಟಿದ್ದಾನೆ ಅಂತ. ಸೊ ಎಲ್ಲಿವರೆಗೂ ಇವನು ನಾರ್ಮಲ್ ಆಗೋದಿಲ್ವೋ ಅಲ್ಲಿವರೆಗೂ ಇವನನ್ನ ಬಚ್ಚಿಡೋಣ ಅಂತ ಒಂದು ಚೇಂಬರ್ ನ ಒಳಗಡೆಗಾಗಿನೇ ತಂದು ಕೂಡಾಕೆ ಮಾಡುತ್ತಾರೆ. ನಂತರ ಇವಾಗ ನಮ್ಮ ಆಪ್ಸ್ ಏನೇ ಲೀಡರ್ ನ ರೀತಿಯಾಗಿ ನಿಂತು ಎಲ್ಲರಿಗೂ ಆರ್ಡರ್ ಅನ್ನ ಕೊಡ್ತಾಳೆ. ಆದಷ್ಟು ಬೇಗ ಎಲ್ಲರೂ ಸೇರ್ಕೊಂಡು ಈ ಶಿಪ್ ಅನ್ನ ರೆಡಿ ಮಾಡೋಣ ಅಂಡ್ ಈ ಜಾಗವನ್ನ ಬಿಟ್ಟು ಮೊದಲು ಇಲ್ಲಿಂದ ಎಸ್ಕೇಪ್ ಆಗಿ ಹೋಗೋಣ ಅನ್ನೋದಾಗಿನೇ ಆರ್ಡರ್ ಅನ್ನ ಕೊಡ್ತಾಳೆ. ಸೊ ಎಲ್ಲರೂ ಶಿಪ್ ಅನ್ನ ರೆಡಿ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾರೆ. ನಂತರ ನಮ್ಮ ಆಪ್ಸ್ ಕೂಡ ಒಂದು ಜಾಗದಲ್ಲಿ ವರ್ಕ್ ಅನ್ನ ಮಾಡ್ತಿರ್ಬೇಕಾದ್ರೆ ಇವಾಗ ನಮ್ಮ ಕೇಟಿ ಅವಳ ಆತ್ಮ ಮತ್ತೆ ಇವಳ ಎದುರುಗಡೆಗಾಗಿನೇ ಬಂದು ನಿಂತ್ಕೊಳ್ಳುತ್ತೆ. ಹೇಳಿ ಕೇಳಿ ನಮ್ಮ ಕೇಟಿ ಅವಳ ಆತ್ಮ ಒಂದು ಒಳ್ಳೆ ಆತ್ಮ ಆಗಿದೆ ಅಲ್ವಾ. ಸೊ ಸೀದಾ ನಮ್ಮ ಆಪ್ಸ್ ಅವಳ ಹತ್ರಕ್ಕಾಗಿನೇ ಬಂದು ಈ ಶಿಪ್ ನಲ್ಲಿ ನಿಜಕ್ಕೇ ಏನ್ ತಾನೇ ನಡೆದಿದೆ ಅಂತ ತೋರ್ಸೋದಕ್ಕಾಗಿ ಅವಳ ಹತ್ರ ಇರುವ ದೆವ್ವದ ಶಕ್ತಿಯನ್ನ ಬಳಸಿ ನಮ್ಮ ಆಪ್ಸ್ ಅವಳನ್ನ ಹಿಂದಿನ ಕಾಲಕ್ಕಾಗಿನೇ ಕರ್ಕೊಂಡು ಬರುತ್ತೆ. ಅಂದ್ರೆ ಇವಾಗ ನಮ್ಮ ಸ್ಟೋರಿ 1962ಕ್ಕೆ ಶಿಫ್ಟ್ ಆಗುತ್ತೆ. ಅಂಡ್ ಕಿಚನ್ ಅಲ್ಲಿ ಫುಡ್ ಗಳನ್ನ ಪ್ರಿಪೇರ್ ಮಾಡ್ತಿದ್ದಂತಹ ಶೆಫ್ ಗಳು ಅವರು ಪ್ರಿಪೇರ್ ಅನ್ನ ಮಾಡ್ತಿದ್ದ ಅಡುಗೆ ಒಳಗಡೆಗೆ ವಿಷವನ್ನ ಬೆರೆಸ್ತಾರೆ. ಸೊ ಈ ಶಿಪ್ ನಲ್ಲಿ ಟ್ರಾವೆಲ್ ಅನ್ನ ಮಾಡ್ತಿದ್ದ ಎಷ್ಟೋ ಪ್ಯಾಸೆಂಜರ್ ಗಳು ಆ ಫುಡ್ ಅನ್ನ ತಿಂದು ತೀರೋಗ್ಬಿಡ್ತಾರೆ. ಅಂಡ್ ಸ್ವಿಮ್ಮಿಂಗ್ ಪೂಲ್ ನ ಹತ್ರ ಕೂಡ ಒಂದಷ್ಟು ಜನ ಸರ್ವೈವ್ ಆಗಿರೋರು ಇರ್ತಾರೆ. ಸೊ ಈ ಶೆಫ್ ಗಳು ಸೀದಾ ಅವರ ಹತ್ರಕ್ಕಾಗಿನವೇ ಕೂಡ ಬಂದು ಗನ್ನಿನಿಂದ ಶೂಟ್ ಮಾಡಿ ಎಲ್ಲರ ಕಥೆಯನ್ನವೇ ಕೂಡ ಮುಗಿಸ್ತಾರೆ. ಅಂಡ್ ಅದರ ಬುಲೆಟ್ ಗಳೇ ನಮ್ಮ ಆಪ್ಸ್ ಅವಳ ಕೈಗೆನೆ ಸಿಕ್ಕಿರ್ತಾ ಇದ್ದದ್ದು. ನೆಕ್ಸ್ಟ್ ಎಲ್ಲರ ಕಥೆಯನ್ನ ಮುಗಿಸುವಂತಹ ಶೆಫ್ ಗಳು ನಂತರ ಅವರೇನೆ ಆಪೋಸಿಟ್ ನಲ್ಲಿ ಚುಚ್ಕೊಂಡು ಎಲ್ಲರೂ ತೀರೋಗ್ಬಿಡ್ತಾರೆ. ಅಂಡ್ ಅದರಲ್ಲಿ ಉಳಿಯುವಂತಹ ಶೆಫ್ ಗಳೇ ನಮ್ಮ ಕ್ಯಾಟಿ ಅವಳನ್ನವೇ ಕೂಡ ಎಳ್ಕೊಂಡು ಬಂದು ಅವಳ ಕಥೆಯನ್ನವೇ ಮುಗಿಸಿ ಒಂದು ಜಾಗದಲ್ಲಿ ಹಗ್ಗವನ್ನ ಹಾಕಿ ನೇಣಾಕಿ ಮಡಗಿರೋದು. ಅಂಡ್ ಇವಾಗ ಕೊಡ್ತಾರೆ ನೋಡಿ ನಾವು ಯೋಚನೆ ಕೂಡ ಮಾಡೋದಕ್ಕೆ ಆಗದೆ ಇರುವಂತಹ ಒಂದು ದೊಡ್ಡ ಟ್ವಿಸ್ಟ್ ಅನ್ನ. ಆ ಶೆಫ್ ಗಳು ಏನಕ್ಕೆ ಎಲ್ಲರ ಕಥೆಯನ್ನ ಆ ರೀತಿ ಮುಗಿಸಿದ್ರು, ಯಾರು ಅವರಿಗೆಲ್ಲ ಹೆಡ್ ಆಗಿ ಕೆಲಸವನ್ನ ಮಾಡಿದ್ದು ಅಂತ ಇವಾಗ ನಮ್ಗೆ ಹೇಳ್ತಾರೆ. ಅಂಡ್ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಇಲ್ಲಿವರೆಗೂ ನಮ್ಮ ಟೀಮ್ ಅವರ ಜೊತೆ ಇದ್ದಂತಹ ಜಾಕೆನೆ. ಹೌದು, ಈ ಶಿಪ್ ನ ಮೇಲೆ ಸಂಪೂರ್ಣವಾದ ಕಂಟ್ರೋಲ್ ಅನ್ನ ನಾವೇನೆ ತಗೋಬೇಕು. ಹಾಗೆ ಇದ್ರ ಒಳಗಡೆ ಇರುವ ಎಲ್ಲಾ ಚಿನ್ನ ನಿಧಿ ನಮ್ಮದಾಗ್ಬೇಕು ಅಂತ ತಿಳ್ಕೊಂಡು ಈ ಶಿಪ್ ನ ಒಳಗಡೆ ಇದ್ದ ಎಲ್ಲಾ ಜನರ ಕಥೆಯನ್ನ ಇವನೇನೆ ಮುಗಿಸಿರ್ತಾ ಇರೋದು. ಅಂದ್ರೆ ನಮ್ಮ ಟೀಮ್ ನವರ ಹತ್ರಕ್ಕೆ ಬಂದು ಈ ರೀತಿ ಒಂದು ಶಿಪ್ ಕಳ್ದೋಗಿದೆ, ಅದ್ರಲ್ಲಿ ನಿಧಿ ಇದೆ ಅಂತ ಕರ್ಕೊಂಡು ಬಂದಿದ್ದಾನೆ ಅಲ್ವಾ. ಅವನು ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡೆ ನಮ್ಮ ಟೀಮ್ ಅವರನ್ನ ಇಲ್ಲಿಗೆ ಕರ್ಕೊಂಡು ಬಂದಿರೋದು. ಇನ್ನೊಂದ್ ವಿಷಯ ಏನು ಅಂದ್ರೆ ಈ ಜಾಕು ನಾರ್ಮಲ್ ಆದ ಮನುಷ್ಯನೇ ಅಲ್ಲ, ಬದಲಾಗಿ ಒಂದು ಶಾಪಗ್ರಸ್ತವಾಗಿರುವ ಆತ್ಮ. ಮೊದಲು ಕೂಡ ಈ ಶಿಪ್ ನ ಒಳಗಡೆ ಇದ್ದ ಎಲ್ಲಾ ಜನರ ಕಥೆಯನ್ನ ಮುಗಿಸಿ ಅವರ ಆತ್ಮಗಳನ್ನ ಇಲ್ಲೇನೆ ಬಂಧಿಸಿ ಮಡಗಿದ್ದಾನೆ. ಅಂಡ್ ಇವಾಗ್ಲೂ ಕೂಡ ತುಂಬಾ ಜನರನ್ನ ಈ ಶಿಪ್ ನ ಒಳಗಡೆಗಾಗಿನೇ ಕರ್ಕೊಂಡು ಬಂದು ಅವರ ಕಥೆಯನ್ನ ಮುಗಿಸಿ ಅವರ ಆತ್ಮಗಳನ್ನ ತನ್ನ ವಶಕ್ಕಾಗಿನೇ ತಗೊಳ್ತಾ ಇದ್ದಾನೆ. ಸೊ ಇವಾಗ ನಮ್ಮ ಆಪ್ಸ್ ಗೆ ಸಂಪೂರ್ಣವಾದ ವಿಷಯ ಏನು ಅಂತ ಎಲ್ಲನೂ ಗೊತ್ತಾಗ್ಬಿಟ್ಟಿದೆ ಅಲ್ವಾ. ಸೊ ಫಟಾಫಟ್ ಅಂತ ನಮ್ಮ ಲೀಡರ್ ಗೆ ಎಲ್ಲಾ ಸತ್ಯವನ್ನ ಹೇಳ್ಕೊಳ್ಳೋಣ ಅಂತ ಓಡಿ ಬರ್ತಾಳೆ. ಬಟ್ ಆದ್ರೆ ಇವರ ಲೀಡರು ಆಲ್ರೆಡಿ ತೀರಿ ಹೋಗ್ಬಿಟ್ಟಿದ್ದಾನೆ. ಯಾಕಂದ್ರೆ ಅವನು ನಾರ್ಮಲ್ ಆಗ್ಲಿ ಅಂತ ಯಾವ ಚೇಂಬರ್ ನ ಒಳಗಡೆ ಬಿಟ್ಟು ಬಂದಿದ್ರು ಆ ಚೇಂಬರ್ ನ ಒಳಗಡೆಗೆ ಸಂಪೂರ್ಣವಾಗಿ ನೀರು ತುಂಬ್ಕೊಂಡ್ ಬಿಟ್ಟಿರುತ್ತೆ. ಸೊ ಆ ಕಾರಣದಿಂದ ನಮ್ಮ ಲೀಡರು ಆಲ್ರೆಡಿ ತೀರಿ ಹೋಗ್ಬಿಟ್ಟಿದ್ದಾನೆ. ಅಂಡ್ ಇವಾಗ ಇದೇ ಜಾಗಕ್ಕೆ ಇವರ ಟೀಮಿನಲ್ಲಿರುವ ಮತ್ತೊಬ್ಬ ಮೆಂಬರು ಬರ್ಬೇಕಾದ್ರೆ ನಮ್ಮ ಆಪ್ಸು ಇವಳಿಗೆ ಗೊತ್ತಿರುವ ಎಲ್ಲಾ ಸತ್ಯವನ್ನ ಹೇಳ್ಕೊಳ್ಳೋದಿಕ್ಕಾಗಿನೇ ನೋಡ್ತಾಳೆ. ಬಟ್ ಆದ್ರೆ ಅದೇ ಟೈಮಿಗೆ ಜಾ ಕೂಡ ಅದೇ ಜಾಗಕ್ಕಾಗಿನೇ ಬಂದ್ಬಿಡ್ತಾನೆ. ಸೊ ಇವಾಗ ನಮ್ಮ ಆಪ್ಸ್ ಗೆ ಇವರೇನೆ ದುಷ್ಟ ಶಕ್ತಿ ಅಂತ ಗೊತ್ತಿದೆ ಅಲ್ವಾ.
ಆದ್ರೂ ಕೂಡ ಇವನು ಎದುರಿಗೆ ಬಂದಿರೋದ್ರಿಂದ ನನ್ಗೆ ಏನೇ ಗೊತ್ತಿಲ್ಲ ಅನ್ನೋ ಹಾಗೇನೆ ಆಕ್ಟಿಂಗ್ ಅನ್ನ ಮಾಡ್ತಾಳೆ. ಬಟ್ ಆದ್ರೂ ಎಲ್ಲರೂ ನೀವು ತುಂಬಾನೇ ಕೇರ್ಫುಲ್ ಆಗಿರಿ ಅಂತ ನಮ್ಮ ಟೀಮಿನವರಿಗೆ ಅಲರ್ಟ್ ಅನ್ನ ಕೊಟ್ಟಿ ಬರ್ತಾಳೆ. ಅಂಡ್ ಇವಾಗ ಮತ್ತೊಬ್ಬ ಮೆಂಬರ್ ಅನ್ನ ಹುಡುಗಿ ಅವರನ್ನೇ ಕೂಡ ಅಲರ್ಟ್ ಅನ್ನ ಮಾಡೋಣ ಅಂತ ಅವನು ಇಂಜಿನ್ ರೂಮ್ ನ ಒಳಗಡೆ ಬಂದು ವರ್ಕ್ ಅನ್ನ ಮಾಡ್ತಿರ್ತಾನೆ. ಸೊ ಸೀದಾ ಅದೇ ಜಾಗಕ್ಕಾಗಿನೇ ಬಂದು ಅಲರ್ಟ್ ಅನ್ನ ಕೊಡೋದಿಕ್ಕಾಗಿ ನೋಡ್ತಾಳೆ. ಬಟ್ ಆದ್ರೆ ಇಲ್ಲಿವರೆಗೂ ಕೆಟ್ಟು ಹಾಳಾಗಿ ನಿಂತಿದ್ದಂತ ಇಂಜಿನ್ ಸಡನ್ ಆಗಿನೇ ಆನ್ ಆಗ್ಬಿಡೋದ್ರಿಂದ ಅಲ್ಲಿ ವರ್ಕ್ ಅನ್ನ ಮಾಡ್ತಿದ್ದಂತಹ ನಮ್ಮ ಮೆಂಬರು ಅದ್ರ ಒಳಗಡೆಗಾಗಿನೇ ಸಿಕ್ಕಾಕೊಂಡು ಚಿಕ್ಕ ಚಿಕ್ಕ ಪೀಸ್ ಗಳಾಗಿನೇ ಕನ್ವರ್ಟ್ ಆಗ್ಬಿಡ್ತಾನೆ. ಅಂಡ್ ಇವಾಗ ಫೈನಲ್ ಆಗಿ ಶಿಪ್ ನ ಒಳಗಡೆ ಬದುಕಿ ಉಳಿದಿರ್ತಾ ಇರೋದು ಅಂದ್ರೆ ಒಂದು ಹುಡುಗ ಮತ್ತೆ ನಮ್ಮ ಆಪ್ಸು ಕೇವಲ ಇಬ್ಬರು ಮಾತ್ರನೇ. ಅಂಡ್ ಅದು ಅಲ್ಲದೆ ಈ ಜಾಗ್ನ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಅಂತ ಅವನಿಗೆ ಅರ್ಥವಾಗ್ಬಿಡುತ್ತೆ. ಸೊ ಇವಾಗ ಉಳಿದಿರೋರ ಪ್ರಾಣವನ್ನೇ ಕೂಡ ನಾವು ತೆಗೆದ್ಬಿಡೋಣ ಅಂತ ಆ ಜಾಕ್ ಇವಾಗ ನಮ್ಮ ಹುಡುಗನ ಹತ್ರಕ್ಕಾಗಿನೇ ಬರ್ತಾನೆ. ಅಂಡ್ ಆ ಹುಡುಗನಿಗೆ ಕೂಡ ಜಾಕ್ ಅವನ ಬಗ್ಗೆ ಎಲ್ಲಾ ವಿಷಯಗಳಿವೆ ಗೊತ್ತಾಗ್ಬಿಡೋದ್ರಿಂದ ಗನ್ನನ್ನ ತಗೊಂಡು ಜಾಕ್ ಅವನಿಗೆ ಡೈರೆಕ್ಟ್ ಆಗಿನೇ ಶೂಟ್ ಅನ್ನ ಮಾಡ್ಬಿಡ್ತಾನೆ. ನಂತರ ಇವಾಗ ಹುಡುಗ ಸೀದಾ ನಮ್ಮ ಆಪ್ಸ್ ಅವಳ ಹತ್ರಕ್ಕಾಗಿನೇ ಬಂದು ನಾನು ಜಾಕ್ ಅವನ ಕಥೆಯನ್ನ ಮುಗಿಸ್ಬಿಟ್ಟೆ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಆಪ್ಸ್ ಅವಳನ್ನ ನೋಡೋದಾದ್ರೆ ಎಲ್ಲಾ ಕಡೆನೂ ಬಾಂಬ್ ಗಳನ್ನ ಫಿಕ್ಸ್ ಮಾಡಿ ಶಿಪ್ ಅನ್ನ ಉಡಾಯಿಸೋದಿಕ್ಕಾಗಿನೇ ನೋಡ್ತಿರ್ತಾಳೆ. ಬಟ್ ಆದ್ರೆ ಆ ಹುಡುಗನಿಗೆ ಈ ಶಿಪನ್ನ ನಾಶ ಮಾಡೋದು ಸ್ವಲ್ಪನವೇ ಕೂಡ ಇಷ್ಟ ಇಲ್ಲ ಅನ್ಸುತ್ತೆ. ಸೊ ಇದ್ರಲ್ಲಿರುವಂತಹ ಚಿನ್ನ ನಿಧಿ ಖಜಾನೆ ಎಲ್ಲನೂ ಕೂಡ ಹಾಳಾಗ್ಬಿಡುತ್ತೆ. ದಯವಿಟ್ಟು ಇದನ್ನ ಬ್ಲಾಸ್ಟ್ ಮಾಡ್ಬೇಡ ಅನ್ನೋದಾಗಿನೇ ಕೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಆಪ್ಸ್ ಇವನ ಮಾತನ್ನ ಕೇಳೋದಕ್ಕಾಗಿ ರೆಡಿನೇ ಇರೋದಿಲ್ಲ. ನಾವು ಹೀಗಾದ್ರೂ ಮಾಡಿ ಶಿಪನ್ನ ಡೆಮೊಲಿಷನ್ ಮಾಡ್ಲೇಬೇಕು ಅಂತ ಬಾಂಬ್ ಗಳನ್ನ ರೆಡಿ ಮಾಡ್ತಿರ್ತಾಳೆ. ಬಟ್ ಆದ್ರೆ ಇವಾಗ ಹುಡುಗ ಮತ್ತೊಂದು ದೊಡ್ಡ ಟ್ವಿಸ್ಟ್ ಅನ್ನ ರಿವೀಲ್ ಅನ್ನ ಮಾಡ್ತಾನೆ. ಆಕ್ಚುಲ್ ಆಗಿ ಆ ಹುಡುಗನ ರೂಪದಲ್ಲಿ ಬಂದಿರೋದು ಬೇರೆ ಯಾರಿಗೂ ಅಲ್ಲ, ಜಾಕ್ ಅವನ ಆತ್ಮನೇ. ಅಂದ್ರೆ ಆ ಜಾಕು ಹೇಳಿ ಕೇಳಿ ದುಷ್ಟಶಕ್ತಿ ಆಗಿರೋದ್ರಿಂದ ಗನ್ನಿಂದ ಶೂಟ್ ಮಾಡಿದ್ರೆ ಕೂಡ ಅವನಿಗೆ ಏನಿವೆ ಆಗಿಲ್ಲ. ಆದ್ರಿಂದ ಈ ದುಷ್ಟಶಕ್ತಿ ಉಲ್ಟಾ ಹುಡುಗನ ಕಥೆಯನ್ನ ಮುಗಿಸಿ ವಾಪಸ್ ಇಲ್ಲಿಗೆ ಆ ಹುಡುಗನ ರೂಪವನ್ನೇ ತಗೊಂಡು ಆಪ್ಸ್ ಅವಳ ಹತ್ರಕ್ಕಾಗಿನೇ ಬಂದಿರೋದು. ಸೊ ಇವಾಗ ಫೈನಲ್ ಆಗಿ ದುಷ್ಟಶಕ್ತಿ ಒಂದು ವಿಷಯವನ್ನ ಹೇಳ್ಕೊಳ್ಳುತ್ತೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಾನೊಂದು ಪವರ್ಫುಲ್ ಆಗಿರುವಂತಹ ಡಿಮನ್. ಅಂಡ್ ನಾನು ಎಲ್ಲರ ಪ್ರಾಣವನ್ನ ತೆಗೆದು ಈ ಶಿಪ್ ನ ಒಳಗಡೆ ಅವರ ಆತ್ಮಗಳನ್ನ ಬಂಧಿಸಿ ಬರ್ತಾ ಇದ್ದೀನಿ. ಅಂಡ್ ಯಾವಾಗ ನನಗೆ ಬೇಕಾದಷ್ಟು ಆತ್ಮಗಳನ್ನ ನಾನು ಬಂಧಿಸ್ತೀನೋ ಆ ಎಲ್ಲಾ ಆತ್ಮಗಳ ಶಕ್ತಿಯನ್ನ ಪಡ್ಕೊಂಡು ನಾನು ಇನ್ನಷ್ಟು ಪವರ್ಫುಲ್ ಆಗಿ ಬದಲಾಗಬಹುದು. ಸೊ ಅದೇ ಕಾರಣಕ್ಕಾಗಿ ನಿಮ್ಮ ಟೀಮ್ ಅವರನ್ನೇ ಕೂಡ ಈ ಜಾಗಕ್ಕಾಗಿನೇ ಕರ್ಕೊಂಡು ಬಂದಿದ್ದೆ. ಸೊ ಇವಾಗ ನಿಮ್ಮ ಟೀಮಿನಲ್ಲಿ ಎಲ್ಲರ ಕಥೆಯನ್ನು ಕೂಡ ನಾನು ಮುಗಿಸಿ ಹಾಕಿದ್ದೀನಿ. ಇನ್ನು ಕೊನೆಯದಾಗಿ ಉಳಿದಿರ್ತಾ ಇರೋದು ಅಂದ್ರೆ ನೀನು ಮಾತ್ರನೇ. ಸೊ ನಿನ್ನ ಆತ್ಮವನ್ನ ತಗೊಂಡ್ಬಿಟ್ರೆ ಸಾಕು, ನನಗೆ ಅಪಾರವಾದ ಶಕ್ತಿನ ಬಂದ್ಬಿಡುತ್ತೆ ಅಂತ ಹೇಳ್ಕೊಳ್ಳುತ್ತೆ. ಆದ್ರೆ ನೀನೇನಾದ್ರೂ ಈ ಶಿಪ್ ಅನ್ನ ಡೆಮೊಲಿಷನ್ ಮಾಡ್ಬಿಟ್ರೆ ನಾನು ಬಂಧಿಸಿರುವಂತಹ ಎಲ್ಲ ಆತ್ಮಗಳಿವೆ ರಿಲೀಸ್ ಆಗ್ಬಿಡುತ್ತೆ. ಸೊ ನಾನು ಇಷ್ಟು ವರ್ಷಗಳಾಗಿ ಕಷ್ಟಪಟ್ಟಿರೋದು ಎಲ್ಲನೂ ಹಾಳಾಗ್ಬಿಡುತ್ತೆ. ನೀನು ಬೇಕು ಅಂದ್ರೆ ನಿನ್ನ ಜೀವಂತವಾಗಿ ಈ ಜಾಗದಿಂದ ಕಳಿಸಿಕೊಡ್ತೀನಿ. ಬಟ್ ಆದ್ರೆ ನನ್ನ ಶಿಪ್ಪಿಗೆ ಏನನ್ನೇ ಮಾಡ್ಬೇಡ ಅನ್ನೋದಾಗಿನೇ ಕೇಳ್ಕೊಳ್ಳುತ್ತೆ. ಬಟ್ ಆದ್ರೆ ನಮ್ಮ ಆಪ್ಸ್ ಈ ದುಷ್ಟಶಕ್ತಿಯ ಮಾತನ್ನ ಕೇಳೋದಿಕ್ಕೆ ರೆಡಿ ಇರೋದಿಲ್ಲ. ಸೊ ಅವಳು ಆ ಬಾಂಬ್ ಗಳನ್ನ ಬ್ಲಾಸ್ಟ್ ಅನ್ನ ಮಾಡ್ಬಿಡೋಣ ಅಂತ ನೋಡ್ತಿರ್ತಾಳೆ. ಆದ್ರೆ ಈ ದುಷ್ಟಶಕ್ತಿಯನ್ನು ಅಷ್ಟೊಂದು ಸಿಂಪಲ್ ಆಗಿ ಬಿಡಲ್ಲ ಅಲ್ವಾ. ಸೊ ನಮ್ಮ ಆಪ್ಸ್ ಅವಳ ಮೇಲೇನೆ ಅಟ್ಯಾಕ್ ಅನ್ನ ಮಾಡ್ಬಿಡುತ್ತೆ. ಸೊ ಅದೇ ರೀತಿಯಾಗಿ ನಮ್ಮ ಆಪ್ಸ್ ಕೂಡ ಕೆಳಗಡೆಗಾಗಿನೇ ಬಿದ್ದೋಗ್ತಿರ್ಬೇಕಾದ್ರೆ ಕೊನೆ ಕ್ಷಣದಲ್ಲಿ ಆ ರಿಮೋಟ್ ನ ಟ್ರಿಗರ್ ಪ್ರೆಸ್ ಆಗ್ಬಿಡುತ್ತೆ. ಸೊ ಫೈನಲಿ ನಮ್ಮ ಆಪ್ಸ್ ನೀರಿನ ಒಳಗಡೆ ಬೀಳ್ತಾಳೆ ಮತ್ತೆ ಮೇಲ್ಗಡೆ ದೊಡ್ಡದಾಗಿನೇ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಂಡ್ ಇದು ಎಷ್ಟರ ಮಟ್ಟಿಗೆ ಬ್ಲಾಸ್ಟ್ ಆಗುತ್ತೆ ಅಂದ್ರೆ ಸಂಪೂರ್ಣವಾದ ಶಿಪ್ ಏನೇ ಡೆಮೊಲಿಶ್ ಆಗೋದಿಕ್ಕೆ ಶುರುವಾಗುತ್ತೆ. ಇನ್ನು ನಮ್ಮ ಆಪ್ಸ್ ಅವಳನ್ನ ನೋಡೋದಾದ್ರೆ ನೀರಿನ ಒಳಗಡೆ ಬಿದ್ದಿದ್ಲು ಅಲ್ವಾ. ಸೊ ಅಲ್ಲಿಂದ ಹೊರಗಡೆ ಬರೋದಿಕ್ಕೆ ನಮ್ಮ ಕೇಟಿ ಅವಳ ಆತ್ಮನೇ ಸಹಾಯವನ್ನ ಮಾಡುತ್ತೆ. ಅಂಡ್ ಈ ಶಿಪ್ ನ ಒಳಗಡೆ ಬಂಧಿಸಲಾಗಿದ್ದ ಸಾವಿರಾರು ಆತ್ಮಗಳು ರಿಲೀಸ್ ಆಗೋದನ್ನ ನಮ್ಮ ಆಪ್ಸ್ ನೋಡ್ತಾಳೆ. ಅಂಡ್ ಯಾವಾಗ ನಮ್ಮ ಆಪ್ಸ್ ಕೂಡ ಇಲ್ಲಿಂದ ಹೊರಗಡೆ ಬಂದು ಹಲಗೆಯನ್ನ ಇಟ್ಕೊಂಡು ಮೇಲಕ್ಕೆ ಬರ್ತಾಳೋ ಆವಾಗ ನಮ್ಮ ಕೇಟಿ ಅವಳ ಆತ್ಮ ಕೂಡ ಸ್ವರ್ಗದ ಕಡೆಗೆ ಮಾಯವಾಗಿ ಹೋಗುತ್ತೆ. ಅದು ಅಲ್ಲದೆ ನಮ್ಮ ಹೀರೋಯಿನ್ ಅವಳ ಲಕ್ಕು ತುಂಬಾನೇ ಚೆನ್ನಾಗಿದೆ ಅನ್ಸುತ್ತೆ. ಈ ಘಟನೆ ನಡೀತಾ ಇರುವ ಜಾಗದಲ್ಲಿ ಒಂದು ದೊಡ್ಡದಾದ ಶಿಪ್ ಕ್ರಾಸ್ ಅನ್ನ ಮಾಡಿ ಹೋಗ್ತಿರುತ್ತೆ. ಸೊ ಅವರು ನಮ್ಮ ಆಪ್ಸ್ ಅವಳನ್ನ ನೋಡ್ಬೇಕಾದ್ರೆ ರೆಸ್ಕ್ಯೂ ಅನ್ನ ಮಾಡಿ ಅವರ ಜೊತೆಯಾಗಿನೇ ಕರ್ಕೊಂಡು ಬರ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಎಚ್ಚರಿ ಆಗೋದನ್ನ ನೋಡ್ಬೇಕಾದ್ರೆ ಎದುರುಗಡೆಗೆ ಮತ್ತೆ ಜಾಗನ್ನ ನೋಡಿ ನಮ್ಮ ಹೀರೋಯಿನ್ ಒಂದು ಕ್ಷಣಕ್ಕೆ ಗಾಬರಿ ಆಗ್ಬಿಡ್ತಾಳೆ. ಅಂದ್ರೆ ಆ ದುಷ್ಟಶಕ್ತಿ ಇನ್ನವೇ ಸಂಪೂರ್ಣವಾಗಿ ನಾಶವಾಗಿರ್ತಾ ಇಲ್ಲ, ಬದಲಾಗಿ ಮತ್ತೊಂದು ದೊಡ್ಡ ಶಿಪ್ ನ ಒಳಗಡೆಗೆನೆ ಹೋಗಿ ಅದ್ರಲ್ಲೂ ಸಾವಿರಾರು ಜನರ ಕಥೆಯನ್ನ ಮುಗಿಸಿ ಆತ್ಮಗಳನ್ನ ಬಂಧಿಸೋದಿಕ್ಕಾಗಿನೇ ಹೊರಟು ಬರ್ತಿದ್ದಾನೆ. ಸೊ ಇದನ್ನ ನೋಡುವ ನಮ್ಮ ಹೀರೋಯಿನ್ ಜೋರಾಗಿನೇ ಕೂಗಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.